ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ನಾರಾಶಂಸಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ನಾನು ಹಿಂದೆನೇ ಮೊದಲನೇ ತರಗತಿಯಲ್ಲಿ ಹೇಳ್ದಂಗೆ ಆ ಫಾರ್ಮುಲಾದ ಬಗ್ಗೆ ಇವತ್ತು ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ನಾದ, ನಾರಾಯಣ, ಅದರಲ್ಲಿ ನಾದ, ಅದರಲ್ಲಿ ನಾರದ. ನಾರದ ನಾರದ ಅಂದ್ರೆ ನಾವು ಒಬ್ಬ ವ್ಯಕ್ತಿ ಅನ್ಕೊಂಡಿದೀವಿ, ಬಟ್ ಅದು ಬ್ರಹ್ಮನ ಮಾನಸ ಪುತ್ರ ನಾರದ. ಅಂತಂದ್ರೆ ಈ ನಾದವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೇನ್ ಬೇಕು ಅದನ್ನ, ಅದು ಇಂಬ್ಯಾಲೆನ್ಸ್ ಆದಾಗೆಲ್ಲ ಅಂತಂತ ಸ್ಥಳಗಳಿಗೆ ಹೋಗಿ ಅವರು ಅದನ್ನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಧರ್ಮವನ್ನ ನಂಬಿರುವಂತಹ ವ್ಯಕ್ತಿಗಳಿಗೆ ಅದರಲ್ಲಿ ಅಶ್ರದ್ಧೆ ಉಂಟಾಗಬಾರದು. ಮತ್ತೆ ಅದರಲ್ಲಿ ಬರುವಂತಹ ಫಲಗಳಲ್ಲಿ ಏನಾದ್ರು ವ್ಯತ್ಯಾಸವಾದಾಗ, ಅಂದ್ರೆ ವಿಧಿಯನ್ನ ಸರಿಯಾಗಿ ತಿಳಿದುಕೊಳ್ಳದಲೆ ಹೀಗಾದಾಗ ಹೇಗೆ ಅನ್ನೋದು. ಈಗ ಅದಕ್ಕೆ ಒಂದು ಉದಾಹರಣೆ ನೋಡ್ಬೇಕು ಅಂತಂದ್ರೆ, ಮಹಾಭಾರತದಲ್ಲಿ ಪಾಂಡವ ಪುತ್ರರು ಪಾಂಡುವಿಗೆ ಜನಿಸಿದವರಲ್ಲ. ಅಂದ್ರೆ ಪಾಂಡವರು 5 ಜನ ಪ್ಲಸ್ 6 ಕರ್ಣ, 6 ಜನರು ಕೂಡ ಪಾಂಡು ಎನ್ನುವ ತಂದೆಗೆ ಜನಿಸಿದವರಲ್ಲ. ಕುಂತಿ ಅಂತಂದ್ರೆ ಮಕ್ಕಳನ್ನು ಹೆರಲಾಗದವಳು ಎಂಬುವ ಒಂದು ಅರ್ಥ. ಕುಂತಿ ಭೋಜ ಅನ್ನೋ ರಾಜನ ಮಗಳು, ಅಲ್ಲಿ ಅದು ಒಂದು ಜನಾಂಗ. ಕುಂತಿ ಅನ್ನೋದು ನಾಮಪದವಲ್ಲ, ಪೃಥೆ ಅನ್ನೋದು ಅವಳ ಹೆಸರು. ಅವಳಿಗೆ ಕುಂತಿ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ ಮಕ್ಕಳನ್ನು ಹೆರಲಾಗದವಳು. ಅಂದರೆ ಅವಳು ಗರ್ಭಕೋಶವಿಲ್ಲದ ಹೆಂಗಸಿನ ಆ ಆಟಿಟ್ಯೂಡ್ಸ್, ಆಮೇಲೆ ಏನಂತಾರೆ ಅದಕ್ಕೆ, ಆ ಹಾರ್ಮೋನ್ಸ್, ಆ ಒಂದು ಸ್ಟ್ರಕ್ಚರ್ ಇಲ್ಲದಂತಹ ಮನುಷ್ಯಳು. ಇದು ಎಷ್ಟೋ ಜನ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅವಳಿಗೆ ಮಕ್ಕಳಾಗೋದಿಲ್ಲ, ಮುಂದೆ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅಂದಾಗ ದೂರ್ವಾಸರು ಅವಳಿಗೆ ವರವನ್ನ ಕೊಟ್ಟಿರ್ತಾರೆ. ಆ ವರಪ್ರಸಾದದಿಂದ ಸದ್ಯೋಜಾತ ಗರ್ಭ, ಅಂದ್ರೆ ಈಗ ನಾವು ಮಕ್ಕಳನ್ನ ಹೇಗೆ ಹೇಳ್ತೇವೆ, ಈಗ ಗಂಡು ಹೆಣ್ಣಿನ ಸಂಸರ್ಗದಿಂದ ತಾಯಿಯ ಗರ್ಭದಲ್ಲಿ ಜನಿಸುವಂತಹ ಮಕ್ಕಳು. ಆದರೆ ಪಾಂಡವರು ಯಾರೂ ಹಾಗೆ ಜನಿಸಿದವರಲ್ಲ. ಈಗ ಅವರು ಆ ದೇವತೆಯನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಆ ದೇವತೆ ಬಂದು ಮಗುವನ್ನ ಕೈಗಿಟ್ಟು ಹೋಗ್ತಾನೆ. ಸೂರ್ಯ ಕರ್ಣನನ್ನ ಕೈಗಿಟ್ಟು ಹೋದ. ಆಗ ಒಂದು ಬರ್ತದೆ, ನನಗೆ ಬೇಡ ಅಂತಂದಾಗ ಅವಳು ಗಾಬರಿಯಾಗಿ ಕರ್ಣನ ಜನನ ಕಾಲದಲ್ಲಿ, ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ದು ಚೆಕ್ ಮಾಡೋದಕ್ಕೋಸ್ಕರ ಮಂತ್ರ ವರ್ಕ್ ಆಗುತ್ತೋ ಇಲ್ವೋ ಅಂತಂತ ದೂರ್ವಾಸರು ಕೊಟ್ಟಿರುವಂಥದ್ದು. ಆದರೆ ಮಗುವನ್ನೇ ಕೊಟ್ಬಿಟ್ಟಿಯಲ್ಲಪ್ಪ ಅಂದಾಗ ಸೂರ್ಯದೇವ ಹೇಳ್ತಾನೆ, ದೇವತೆಗಳು ಮಂತ್ರಾಧೀನ, ಮಂತ್ರಗಳು ಬ್ರಾಹ್ಮಣಾಧೀನ. ಈ ಮಂತ್ರಗಳನ್ನ ಅನುಷ್ಠಾನ ಮಾಡಿರುವಂತಹ ದೂರ್ವಾಸರು ನಿನಗೆ ಕೊಟ್ಟಿರ್ತಾರೆ. ಈ ಮಂತ್ರವನ್ನ ಅವರು ಅನುಷ್ಠಾನ ಮಾಡಿರೋದ್ರಿಂದ ಅದರ ಫಲವನ್ನ ನಿನಗೆ, ಅದರಿಂದ ದೊರಕುವ ಪ್ರಾಪ್ತಿ, ಆ ಪ್ರಾಪ್ತಿಯನ್ನ ನಿನಗೆ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ನಾನು ಕೊಡಲೇಬೇಕು, ನಾನು ಈ ಮಂತ್ರಗಳಿಗೆ ಬದ್ಧನಾದವನು ಅಂದ್ಬಿಟ್ಟು ಹೇಳಿ ಕೊಟ್ಟುಬಿಟ್ಟು ಹೊರಟೋಗ್ತಾನೆ. ಮುಂದಕ್ಕೆ ನಿಮ್ಮ ಕತೆ ಗೊತ್ತೇ ಇದೆ. ಈ ರೀತಿ ಜನಿಸಿದಂತಹ ಪಾಂಡುಗಳ ಮಕ್ಕಳಿಗೆ 16 ವರ್ಷಗಳ ಕಾಲ ತಂದೆಯಾಗಿ ಇದ್ದಂತ, ಅಂದ್ರೆ ಧರ್ಮರಾಯನಿಗೆ 16 ವರ್ಷವಾಗುವ ತನಕ ಬದುಕಿದ್ದಂತಹ ಪಾಂಡು ನಂತರ ಕಾಲವಾಗ್ತಾನೆ. ಅವನಿಗೆ ಇವರು ತಂದೆ ತಾಯಿ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಅವ್ರಿಗೆ ಶ್ರದ್ಧ ಕ್ರಿಯಾ ಕರ್ಮಗಳನ್ನೆಲ್ಲ ಮಾಡ್ತಾರೆ, ಶ್ರಾದ್ದ ಮಾಡ್ತಾರೆ. ಆದರೆ ಮುಂದೆ ಮಹಾಭಾರತದಲ್ಲಿ ಮುಂದಕ್ಕೆ ಹೋದಾಗ ಏನಾಗುತ್ತೆ, ಒಮ್ಮೆ ನಾರದರು ಬರ್ತಾರೆ. ಬಂದು ಧರ್ಮರಾಯನಿಗೆ ಹೇಳ್ತಾರೆ, ಅಭಯ, ನಿನ್ನ ತಂದೆ ಪಾಂಡು ಅಲ್ಲಿ ಸಂಕಟದಲ್ಲಿದ್ದಾನೆ, ಆ ಸಂಕಟದಿಂದ ಪಾರು ಮಾಡಬೇಕು. ಆ ಪಾರು ಮಾಡಬೇಕು ಅಂತಂದರೆ ನೀನು ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿದಾಗ, ಏತಕ್ಕೆ ಅಂದಾಗ ನಾವೆಲ್ಲ ಶ್ರಾದ್ದ ಕ್ರಿಯಾ ಕರ್ಮಗಳನ್ನು ಮಾಡಿದ್ದೇವೆ, ಆದರೂ ಕೂಡ
ಪಾಂಡವಿಗೆ ಯಾಕೆ ಈ ಗತಿ ಬರಲಿಲ್ಲ, ಸದ್ಗತಿ ಒದಗಲಿಲ್ಲ ಅಂದಾಗ ನಾರದರು ಹೇಳ್ತಾರೆ, ಅವನು ನಿಮ್ಮನ್ನು ಇಚ್ಛೆ ಪಟ್ಟಿದ್ದ, ತಂದೆಯಿಂದ ಸ್ವೀಕರಿಸಿದ್ದ, ನಿಮ್ಮನ್ನು ಮಕ್ಕಳನ್ನಾಗಿ ಅವನು ಸ್ವೀಕರಿಸಿದ್ದ, ತಂದೆ ಸ್ಥಾನ ನಿಂತಿದ್ದ. ಆದರೆ ನೀವು ಸದ್ಯೋಜಾತ ಗರ್ಭದಿಂದ ಜನಿಸಿದವರು, ಅಂದರೆ ನೀವು ಆರ್ಡಿನರಿಯಾಗಿ ಹುಟ್ಟಿದವರಲ್ಲ. ಹಾಗಾಗಿ ಅಲ್ಲಿ ಪಿತೃಋಣ ಸಂದಾಯವಾಗಲಿಲ್ಲ. ಪುತ್ರಸ್ಯ ನತಂಗಾಸ್ತಿ ಅಂತ ಒಂದು ಇದೆ. ಅಂದರೆ ಏನು, ಮಕ್ಕಳಿಲ್ಲದವನಿಗೆ ಮುಂದಿನ ಗತಿಯು ಕಷ್ಟ, ಅಸಾಧ್ಯ ಎನ್ನುವ ಒಂದು ಶಾಸ್ತ್ರದ ವಾಕ್ಯದಂತೆ ನೀವು ಏನೇ ಮಾಡಿದ್ರೂ ಅದವನು ನಿಜವಾಗಿ ಬಯಾಲಜಿಕಲ್ ಫಾದರ್ ಆಗಿಲ್ಲದೆ ಇರೋದರಿಂದ ಕಷ್ಟ ಆಗ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳ್ತಾರೆ. ರಾಜಸೂಯ ಯಾಗ ಅಂದ್ರೆ ಏನು ಅಂತಂದ್ರೆ, ಯಾವ ಸಂಸ್ಕಾರ ಇಲ್ಲದೆ ಇದ್ದರೂ ಕೂಡ, ಕೆಟ್ಟ ಸಂಸ್ಕಾರಗಳಿದ್ದರೂ ಕೂಡ, ಒಳ್ಳೆ ಸಂಸ್ಕಾರಗಳಿದ್ದರೂ ಕೂಡ, ಸದ್ಗತಿಗೆ ದೊರಕದ ಇದ್ದಂತಹ ಜೀವಗಳಿಗೆ ಸದ್ಗತಿಯನ್ನು ಉಂಟು ಮಾಡುವಂಥದ್ದು ರಾಜಸೂಯ ಯಾಗ. ಈಗ ಉದಾಹರಣೆಗೆ ಮೊನ್ನೆ ಚಿಕ್ಕಮಗಳೂರಿನಲ್ಲಿ 20 ಇಸವಿಯಲ್ಲಿ ನಡೀತು. ಅಲ್ಲಿ ಈ ಸುಮಾರು ಭಾರತದಲ್ಲಿ ಮರಣಿಸಿದಂತಹ 6 ಕೋಟಿ ಜನರಿಗೆ, ಅವರೆಲ್ಲ ಸತ್ಕರ್ಮದಲ್ಲಿದ್ದಂಥವರು, ಅವರು ಯಾವುದೇ ಕೆಟ್ಟ ಸಂಸ್ಕಾರದಿಂದ ಹುಟ್ಟದಂತೆ ಜನಿಸುವಾಗಲೇ ಸಕಲ ಒಳ್ಳೆ ಸಂಸ್ಕಾರಗಳಿಂದ ಜನಿಸುವಂತಾಗಲಿ ಎನ್ನುವಂತೆ ಅವರು ಸರಿಸುಮಾರು 1 ತಿಂಗಳ ಕಾಲ ಶ್ರೀನಿವಾಸ ನಗರ, ರಾಂಪುರ, ಚಿಕ್ಕಮಗಳೂರು, ಅಲ್ಲಿ ವೇದ ವಿಜ್ಞಾನ ಮಂದಿರ ಅಂತ ಇದೆ, ಅಲ್ಲಿ ಶ್ರೀ ಬ್ರಹ್ಮ ಋಷಿ KS ನಿತ್ಯಾನಂದ ಸ್ವಾಮೀಜಿಯವರು ಈ ರಾಜಸೂಯ ಯಾಗವನ್ನು ಮಾಡಿ ಇಷ್ಟು ಜನರಿಗೆ, ಮುಂದೆ ಹುಟ್ಟುವಂಥ 6 ಕೋಟಿ ಜನರಿಗೆ ಭಾರತದಲ್ಲಿ ಅವರು ಅತ್ಯಂತ ಸಂಸ್ಕಾರ ಉಳ್ಳವರಾಗಿ ಹುಟ್ಟಲಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ. ಆ ರೀತಿಯಾಗಿ ರಾಜಸೂಯ ಯಾಗವನ್ನು ಮಾಡಿ ಆ ತಂದೆ ಪಾಂಡುವಿಗೆ ಸದ್ಗತಿಯನ್ನು ಒದಗಿಸ್ತಾನೆ. ಯಾರು? ಯುಧಿಷ್ಠಿರ. ಅಂದ್ರೆ ಏನಾಯ್ತು, ಇದ್ರ ಅರ್ಥ ಮಾಡ್ಕೋಬೇಕಾಗಿರೋದೇನು ಈ ಕಥೆನಲ್ಲಿ ಅಂದ್ರೆ, ನಾರದರು ಬಂದು ಹೇಳೋ ತನಕ ಇಲ್ಲಿ ಗೊತ್ತಾಗಿತ್ತಿಲ್ಲ. ಈಗ ನಮ್ಮದು ಪರಾಶರ ಸ್ಮೃತಿ ಇದೆ, ವ್ಯಾಸೋಚ್ಚಿಷ್ಟ ಅಂದ್ರೆ ವ್ಯಾಸರು ಹೇಳಿರುವಂತಹ ವಿಚಾರಗಳು ನಡೀತಾ ಇದೆ. ಆದ್ರೆ ಆಗಿನ ಕಾಲದಲ್ಲಿ ನಾರದ ಸ್ಮೃತಿ ಇತ್ತು. ಆ ನಾರದ ಸ್ಮೃತಿ ಪ್ರಕಾರದಲ್ಲಿ ನಾರದರ ಜವಾಬ್ದಾರಿ ಏನಾಗಿತ್ತು, ಅವರು ರಚಿಸಿದಂತಹ ಹೀಗೆ ನಡ್ಕೋಬೇಕು, ಧರ್ಮ ಅಂದ್ರೆ ಹೀಗೆ, ಕರ್ಮ ಅಂದ್ರೆ ಹೀಗೆ ಎಲ್ಲವನ್ನೂ ಹೇಳಿದಂತಹ ನಾರದರಿಗೆ ಪ್ರಕಾರದಲ್ಲಿ ಜನ್ಮಿಸದ ಈ ಪಾಂಡವರು ಪಿತೃಋಣವನ್ನು ತೀರಿಸಲಿಕ್ಕಾದರೆ ಮುಂದೆ ಒದ್ದಾಡೋರು. ಮತ್ತೆ ಪಾಂಡವಿಗೆ ಸದ್ಗತಿಯನ್ನು ಸಿಕ್ಕಿತ್ತಿಲ್ಲ. ಈ ಒಂದು ಸದ್ಯೋಜಾತ ಗರ್ಭ, ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ, ಭವೇ ಭವೇನಾತಿ ಭವೇ ಭವೋತ್ಮಾಂ ಭವೋದ್ಭವಾಯ ನಮಃ, ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮೋ ಓಂ ಮನೋನ್ಮನಾಯ ನಮಃ, ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯ. ಈ ಮಂತ್ರಗಳ ನಾವು ಕೇಳಿರ್ತೇವೆ. ಇದರಲ್ಲಿ ಸದ್ಯೋಜಾತ ಅನ್ನೋ ಗರ್ಭದಲ್ಲಿ ಪಿತೃಋಣ ಮಾತೃಋಣ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಏನು, ಅದಕ್ಕೆ ವಿಧಿಗಳೇನು? ಶ್ರಾದ್ದವು ಯಾವುದೇ ಕ್ರಿಯಾಕರ್ಮಾದಿಗಳು ವಿಧಿಗಳಾಗಲಿಲ್ಲ. ಅದಕ್ಕೆ ಹೊಸ ಮಾರ್ಗವನ್ನು ಒಂದು ರೂಪಿಸಿದರು, ಅದೇ ರಾಜಸೂಯ ಯಾಗ. ಅದನ್ನ ಆ ಒಂದು ನ್ಯೂನತೆಯನ್ನು ಸರಿಪಡಿಸಲಿಕ್ಕಾಗಿ ನಾರದರು ಯುಧಿಷ್ಠಿರನಿಗೆ ಹೇಳಿದರು. ಈಗ ಪರಾಶರ ಸ್ಮೃತಿ ನಡೆಯುತ್ತಿರುವುದರಿಂದ ಕಲಿಯುಗದಲ್ಲಿ ನಾರದರು ನಮಗೆ ಕಾಣಿಸಿಕೊಳ್ಳುತ್ತಿಲ್ಲ. ನಾವು ಕಥೆಯಲ್ಲಿ ನೋಡುವಂತಹ ನಾರದರ, ಎಲ್ಲೆಲ್ಲಿ ನಾರದರು ಬಂದಿದ್ದಾರೆ ಅಲ್ಲೆಲ್ಲ ಅವರು ಮ್ಯಾನೇಜ್ ಮಾಡುತ್ತಿದ್ದಂತಹ ಸ್ಮೃತಿಯ ಕಾಲ. ಸ್ಮೃತಿ ಅಂದರೆ ಏನು? ನಾನು ಹಲವಾರು ಬಾರಿ ಹೇಳಿದ್ದೇನೆ, ನಮ್ಮ ವೇದ ಧರ್ಮ ಇರುವುದೇ 4 ಕಾಲು. ಯಾವುದು? ಆಧಾರ ಸ್ತಂಭಗಳು: ಶ್ರುತಿ, ಸ್ಮೃತಿ, ಸದಾಚಾರ ಮತ್ತು ಆತ್ಮತೃಪ್ತಿ.
ಈ 4 ವಿಚಾರಗಳಲ್ಲಿ ನಮ್ಮ ಸನಾತನ ಧರ್ಮವು ಮೊಟ್ಟ ಮೊದಲ ದಿನದಿಂದನೂ ಇಂದಿನವರೆಗೂ ನಡೆಯುತ್ತಾ ಇದೆ, ಮುಂದೆಯೂ ನಡೆಯುತ್ತದೆ. ಇದು ಕೇವಲ ಹಾಗಾದರೆ ಭಾರತೀಯರಿಗೆ ಮಾತ್ರವೇ, ನಮ್ಮ ವೇದವನ್ನು ಫಾಲೋ ಮಾಡೋರಿಗೆ ಮಾತ್ರವೇ ಅಲ್ಲ. ಇಡೀ ಜಗತ್ತು ನಡೆಯುತ್ತಿರುವುದೇ ಅದರಿಂದ. ಶ್ರುತಿ ತತ್ವಗಳು ಅಂದರೆ ದ ಪ್ರಿನ್ಸಿಪಲ್ಸ್ ಆಫ್ ದಿ ಕಾಸ್ಮಾಸ್, ಅವನ್ನ ಅರ್ಥ ಮಾಡ್ಕೋಬೇಕು. ಯಾವ ತತ್ವಗಳು ಯಾವ ಕಾಲದಲ್ಲಿ ಹೇಗೆ ಪರಿಣಾಮವನ್ನು ಬೀರುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಆಯಾ ಕಾಲಕ್ಕೆ ಆಯಾ ಪರಿಸ್ಥಿತಿಗೆ ಹೀಗೆ ಇದನ್ನು ಉಪಯೋಗ ಮಾಡಬೇಕು ಎಂದಾಗಿ ಹೇಳುವುದು ಸ್ಮೃತಿ. ನಂತರ ಸದಾಚಾರ ಅಂದರೆ ನಮ್ಮ ನಡತೆಯಲ್ಲಿ ಕಾಯ ವಾಚ ಮನಸ ಅದರಲ್ಲಿ ಕೇವಲ ಒಳ್ಳೆಯತನದಲ್ಲೇ ಹೋಗಬೇಕು. ಒಳ್ಳೆಯದು ಅಂದರೆ ಏನು, ಯಾರಾದರೂ ಹೇಳಿ? ಒಳ್ಳೆಯತನ ಬೇಕು. ಈಗ ನಿಮ್ಮನ್ನೇ ಕೇಳಿದ್ರು ಒಳ್ಳೆಯತನ ಬೇಕು, ಎಲ್ಲರೂ ಪ್ರಯತ್ನ ಮಾಡೋದು ಒಳ್ಳೆಯತನವೇ. ಒಳ್ಳೆಯತನ ಅಂದರೆ ಏನು, ಕೆಟ್ಟತನ ಅಂದರೆ ಏನು, ಯಾರಾದರೂ ಹೇಳ್ತೀರಾ? ಎಲ್ರಿಗೂ ಗೊತ್ತಿರೋ ವಿಚಾರ. ಹೇಳಿ ಅಕ್ಷಯ್, ಹೇಳಪ್ಪ. ಎಕ್ಸ್ಪೀರಿಯನ್ಸ್ ಆಫ್ ನಾಲೆಡ್ಜ್ ಅಂತಲ್ಲ, ವರ್ಲ್ಡ್ ಅನ್ನೋ ಒಂದು ಧಾತು, ಅದು ಕನ್ನಡದ್ದಲ್ಲ, ವೇದ ಭಾಷೆಯದು. ಸಮಥಿಂಗ್ ಪರ್ಮನೆಂಟ್ ಅಂದರೆ ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಅದರಿಂದ ಉಂಟಾಗುವ ಪರಿಣಾಮದಿಂದ ಉಂಟಾಗುವಂತಹ ದೊರಕುವಂತಹ ಪ್ರಾಪ್ತಿ ನಮಗೆ ಜನ್ಮ ಜನ್ಮಾಂತರಗಳಲ್ಲಿ ಸಿಗಬೇಕು, ಬರಬೇಕದು. ಈಗ ನಾವು ಮನುಷ್ಯರಾಗಿ ಪ್ರಾಪ್ತಿಯಲ್ಲಿ, ನಮ್ಮ ಕರ್ಮಗಳ ಪ್ರಯುಕ್ತದಲ್ಲಿ ಮನುಷ್ಯರಾಗಿ ಪ್ರಾಪ್ತಿಯನ್ನು ಗಳಿಸಿ ನಾವೀಗ ಮಾನವರಾಗಿ ಹುಟ್ಟಿದ್ದೇವೆ. ಅಂದರೆ ನಾವು ಹುಟ್ಟಿದಾಗಲಿಂದ ಎಷ್ಟೋ ವರ್ಷ ಬದುಕ್ತೇವೆ. ಮಾನವನಾಗಿ ಗಳಿಸಿದ್ದೇನು ಪ್ರಾಪ್ತಿ. ಈ ಸ್ಥಿತಿಯಲ್ಲಿ ಮಾನವತ್ವ ಅನ್ನುವುದು ನಿರಂತರತೆಯನ್ನು ಕಾಪಾಡ್ಕೋತಾ ಇದೆ. ನಾವು ಸರಿ ಮಾರ್ಗದಲ್ಲೇ ಹೋದರೆ ಇದನ್ನ ಕಳ್ಕೊಳ್ಳೋದಲ್ಲೇ ಮುಂದಕ್ಕೆ ನಾವು ಹೋಗಬಹುದಾಗಿದೆ. ಅಂದರೆ ಜನ್ಮ, ಹುಟ್ಟು, ಸಾವು, ಮರಣ ಈ ಥರ ಎಲ್ಲವನ್ನು ನಾವು ಮೀರಬಹುದಾಗಿದೆ. ಆ ರೀತಿಯಾಗಿರುವಂತಹ ಒಂದು ವಿಕಾಸ ಮಾರ್ಗದಲ್ಲಿ ನಡಿಬೇಕಾದರೆ ಸದಾಚಾರ ಬೇಕು. ಅಂದರೆ ಒಳ್ಳೆಯದನ್ನು ಗಳಿಸಬೇಕು, ಅದಕ್ಕೆ ಸದಾಚಾರ. ನಂತರ ಆತ್ಮತೃಪ್ತಿ. ಆತ್ಮ ಅಂದರೆ ಇಲ್ಲಿ ಕೆಟ್ಟದ್ದು ಅಂದ್ರೆ ಅರ್ಥ ಏನಾಯ್ತು ಅಲ್ಲಿಗೆ? ಕೆಟ್ಟದ್ದು ಅಂತಂದ್ರೆ ಏನು? ಈಗ ಸಿಗ್ತದೆ. ಇವನು ಬ್ಯಾಂಕ್ ದರೋಡೆ ಮಾಡ್ತಾರೆ, ಹಣ ಸಿಗ್ತದೆ. ಕೊಲೆ ಮಾಡ್ತಾರೆ, ಆನಂದ ಸಿಗ್ತದೆ. ಇದರ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ, ಸಿಗ್ತದೆ, ತಕ್ಷಣವೇ ಸಿಗುತ್ತೆ. ಆದರೆ ಅದರ ಪ್ರಾಪ್ತಿ ಏನು ಅಂದರೆ ಹಿಂಸೆ, ಬಾಧೆ, ಅಸ್ವಾಸ್ಥ್ಯ, ಅನಾರೋಗ್ಯ ಈ ರೀತಿಯಾಗಿ ಪ್ರಾಪ್ತಿಯಾಗ್ತದೆ. ಅದನ್ನು ಗಳಿಸದೆ ನಾವು ಅಂತ್ಯದಲ್ಲಿ ಸುಖವನ್ನೇ ಬಯಸುವುದಾದರೆ ಸದಾಚಾರದಲ್ಲಿರಬೇಕು. ಈ ಸದಾಚಾರ ನಂತರ ಏನು? ಆತ್ಮತೃಪ್ತಿ. ನಮ್ಮ ಆತ್ಮಕ್ಕೆ ತೃಪ್ತಿ ಯಾವಾಗ? ಯಾರಾದರೂ ಹೇಳ್ತೀರಾ ಆತ್ಮತೃಪ್ತಿ ಹೇಗೆ ಸಿಗ್ತದೆ? ಎಲ್ಲರಿಗೂ ಬರಗಳನ್ನ ಕೇಳಿದ್ದೇವೆ. ಆತ್ಮತೃಪ್ತಿ ಹೇಗೆ ಸಿಗುತ್ತದೆ ಒಬ್ಬರಿಗೆ, ಅಥವಾ ನಿಮಗೆ, ನನಗೆ, ನಿಮಗೆ? ನಮ್ಮ ಆತ್ಮಕ್ಕೆ ತೃಪ್ತಿ ಯಾವಾಗ ಸಿಗ್ತದೆ? ಯಾರಾದರೂ ಹೇಳಿ. ಆತ್ಮಕ್ಕೆ ತೃಪ್ತಿ ಎನ್ನುವುದು ಯಾವಾಗ? ಎಕ್ಸ್ಪೀರಿಯನ್ಸ್ ಫುಲ್ಫಿಲ್ ಆದಾಗ ಸರ್. ಓಕೆ ಸರ್, ನಾವು ಒಳ್ಳೆದನ್ನ ಮಾಡಿದಾಗ ನಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತಲ್ಲ, ಅದೇ ಆತ್ಮತೃಪ್ತಿ. ಓಕೆ. ಅಥವಾ ದಾನ ಮಾಡಿದಾಗ, ಅಥವಾ ಯಾರಿಗಾದ್ರೂ ತೊಂದ್ರೆ ಆದಾಗ ನಾವು ಸಹಾಯ ಮಾಡ್ತೀವಲ್ಲ, ಅದು ಆತ್ಮತೃಪ್ತಿ ಆಗುತ್ತೆ. ನೀವೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆದರೆ ವೇದ ಪ್ರಕಾರದಲ್ಲಿ ಫೈನಲ್ ಆಗಿ ಹೇಳಬೇಕು, ಆತ್ಮತೃಪ್ತಿ ಅಂದರೆ ಮತ್ತೊಂದು ಆತ್ಮಕ್ಕೆ ಸಂತೋಷವನ್ನು ಉಂಟು ಮಾಡಿದಾಗ, ಮತ್ತೊಂದು ಆತ್ಮಕ್ಕೆ ಸುಖವನ್ನು ಕೊಟ್ಟಾಗ, ಮತ್ತೊಂದು ಆತ್ಮದ ದುಃಖವನ್ನು ದೂರ ಮಾಡಿದಾಗ ಅಲ್ಲಿ ಉಂಟಾಗುವ ಭಾವ ನಮಗೆ ಸಿಗ್ತದೆ, ನಮ್ಮ ಆತ್ಮಕ್ಕೆ ಸಿಗ್ತದೆ. ಆಗ ನಮ್ಮ ಆತ್ಮಕ್ಕೆ ತೃಪ್ತಿಯಾಗ್ತದೆ. ಅಂದರೆ ಈಗ ನಾವು ಒಂದು ಕೋಳಿಯನ್ನು ಕೊಂದ್ವಿ, ಆ ಕೋಳಿಯನ್ನು ತಿಂದ್ವಿ.
ನನಗೆ ತೃಪ್ತಿ ಆಯಿತು, ನನ್ನ ಆತ್ಮಕ್ಕೆ ತೃಪ್ತಿ ಆಯಿತು ಅಂತ ಹೇಳಬಹುದೇ? ಇಲ್ಲ. ಯಾಕೆಂದರೆ ಆ ಕೋಳಿಯಲ್ಲಿರುವ ಆತ್ಮ ನರಳಿದೆ, ಆ ಕೋಳಿಯಲ್ಲಿರುವ ಆತ್ಮ ಹಿಂಸೆಯನ್ನು ಅನುಭವಿಸಿದೆ, ಆ ಕೋಳಿಯಲ್ಲಿರುವ ಆತ್ಮ ಭಯಕ್ಕೆ ಬಿದ್ದಿದೆ, ಈ ರೀತಿಯಲ್ಲ. ಆಮೇಲೆ ಅದು ರಕ್ಷಣೆಗಾಗಿ ಕೂಗಿದೆ. ಆ ರೀತಿ ರಕ್ಷಣೆಗಾಗಿ ಕೂಗಿದಾಗ ಯಾರೂ ರಕ್ಷಿಸಿಲ್ಲ. ಅದಕ್ಕೆ ಏನಂತ ಕರೀತಾರೆ? ಆರ್ತತೆ. ಆರ್ತನಾದ ಮಾಡಿದೆ. ಆರ್ತನಾದ ಮಾಡಿದಾಗ ಅದು ಎಲ್ಲಿ ಹೋಗ್ತದೆ? ಜಗತ್ತಿನ ಎಲ್ಲ ಆತ್ಮಗಳಿಗೂ ತಲುಪುತ್ತದೆ, ನಮ್ಮ ಆತ್ಮಕ್ಕೂ ತಲುಪಿರುತ್ತದೆ. ನಾನು ನಂತರ ಅದನ್ನು ಚಪ್ಪರಿಸಿ ತಿಂದಾಗ ನನಗೆ ಅನಿಸುತ್ತದೆ ತೃಪ್ತಿಯಾಯಿತು. ಆದರೆ ಅದು ಜೀವಕ್ಕೆ ತೃಪ್ತಿ, ಕನ್ಸ್ಟ್ರಕ್ಟೆಡ್ ಇಗೋ ಎನ್ನುವುದಕ್ಕೆ ತೃಪ್ತಿಯೇ ವಿನಃ ನನ್ನ ಆತ್ಮಕ್ಕಲ್ಲ. ಯಾಕೆಂದರೆ ನನ್ನ ಆತ್ಮ ಆ ಆತ್ಮದ ಆರ್ತನಾದವನ್ನು ಕೇಳಿದೆ. ಹಾಗಾಗಿ ಆತ್ಮತೃಪ್ತಿಯಾದ ವಿಚಾರ ಹೆಂಗೆ ಅಂತಂದರೆ, ನನ್ನ ಆತ್ಮವು ತೃಪ್ತಿಯಾಗಬೇಕಾದರೆ ಜಗತ್ತಿನಲ್ಲಿರುವ ಎಲ್ಲವೂ ನಾವು ವ್ಯವಹರಿಸುವ ಎಲ್ಲ ಆತ್ಮಗಳಿಗೆ, ನಮ್ಮ ಸಂಪರ್ಕಕ್ಕೆ ಬರುವಂತಹ ಋಣ ಪ್ರಕಾರದಲ್ಲಿ ಸಿಗುವಂತಹ ಆತ್ಮಗಳು, ಗಂಡ ಹೆಂಡತಿ, ಮನೆ ಮಕ್ಕಳು, ತಂದೆ ತಾಯಿ, ಬಂಧು ಬಾಂಧವರು, ಸ್ನೇಹಿತರು, ಹಿತೈಷಿಗಳು, ದ್ವೇಷಿಗಳು, ಶತ್ರುಗಳು, ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಪ್ರಕೃತಿಯಲ್ಲಿರುವ ಪಂಚಭೂತಗಳು, ಯಾವ ಆತ್ಮಕ್ಕೂ ಆರ್ತನಾದ ಉಂಟಾಗದಂತೆ ನಾವು ನಡೆದುಕೊಂಡಾಗ, ಅವು ತೃಪ್ತಿಗೊಂಡಾಗ, ಅವು ಸಂತೋಷಿಸಿದಾಗ ಅದರಿಂದ ಹೊರಡುವ ಆ ಒಂದು ನಾದ, ಆ ಒಂದು ಆರ್ತ ನಾದ ಅಲ್ಲದ್ದು ಸಂತೋಷದಾಯಕವಾದ ನಾದ, ಆನಂದದ ನಾದ, ಸಂತೃಪ್ತಿಯ ನಾದ ನಮಗೆ ನಮ್ಮ ಆತ್ಮ ಗ್ರಹಿಸ್ತದೆ. ಈ ರೀತಿಯಲ್ಲಿ ನಾವು ನಮ್ಮ ಆತ್ಮಕ್ಕೆ ತೃಪ್ತಿಯನ್ನ ಕೊಡುವ ಬಗೆಯಾಗಿದೆ, ಮತ್ಯಾವ ಬಗೆಯೂ ಅಲ್ಲ. ಮತ್ತೆಲ್ಲ ಬಗೆಗಳು ಸ್ವಾರ್ಥದ ಬಗೆಗಳು. ಅರ್ಥ ಮಾಡ್ಕೊಳ್ಳಿ. ಅನ್ನ ಬೆಳೆದ ರೈತನ ಆತ್ಮಕ್ಕೆ ತೃಪ್ತಿ, ಅದನ್ನು ಮಾರಿದ ಅವನ ಆತ್ಮಕ್ಕೆ ತೃಪ್ತಿ, ಆ ಬೆಳೆದಂತಹ ಗಿಡಗಳಿಗೆ ತೃಪ್ತಿ, ಆ ಗಿಡಗಳ ಬೆಳವಣಿಗೆಗೆ ಸಪೋರ್ಟ್ ಮಾಡಿದಂತಹ ಮೃತ್ತಿಕೆ ಮಣ್ಣಿಗೆ ತೃಪ್ತಿ, ಮಣ್ಣನ್ನು ಹೊತ್ತಿರುವಂತಹ ಈ ಭೂಮಿ ತಾಯಿಗೆ ತೃಪ್ತಿ. ಈ ರೀತಿಯಾದ ತೃಪ್ತಿ ತೃಪ್ತಿ ತೃಪ್ತಿಗಳಿಂದ, ತಿಂದ ಆಹಾರದಿಂದ ನಮ್ಮ ಆತ್ಮಕ್ಕೆ ತೃಪ್ತಿ ಇಲ್ಲದಿದ್ದರೆ ಇಲ್ಲ, ಇಲ್ಲದಿದ್ದರೆ ಬಾಧೆ, ರೋಗ, ವ್ಯಾಧಿ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿರುವವರ ಆತ್ಮಗಳಿಗೆ ತೃಪ್ತಿಯಾದರೆ ಮಾತ್ರ ನಮಗೆ ತೃಪ್ತಿ. ಇದನ್ನ ನಾವು ಆತ್ಮತೃಪ್ತಿ. ಈ ಆತ್ಮತೃಪ್ತಿ ಎಲ್ಲಿ ಸಿಗ್ತದೆ? ಈಗ ಇಷ್ಟೆಲ್ಲ ಹೇಳಿದ ಆತ್ಮತೃಪ್ತಿಯಾಗಿ ನಡ್ಕೊಳ್ಬೇಕು ಅಂದರೆ ನಮ್ಮ ನಡೆ ಹೇಗಿರಬೇಕು? ಯಾರಾದರೂ ಹೇಳಿ. ಸತ್ಯದ ಮಾರ್ಗದಲ್ಲಿರಬೇಕು. ಸತ್ಯದಿಂದ ಮಾತ್ರ ಆತ್ಮಕ್ಕೆ ತೃಪ್ತಿ. ಎಲ್ಲ ಆತ್ಮಗಳಿಗೂ ತೃಪ್ತಿ ದೊರಕುವುದು ಸತ್ಯದ ಆಚರಣೆಯಿಂದ, ಸಹಬಾಳ್ವೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಜವಾಬ್ದಾರಿಯಿಂದ, ಕರ್ತವ್ಯದ ನಿರ್ವಹಣೆಯಿಂದ ಮಾತ್ರ. ಸತ್ಯದ ಆಚರಣೆಯಿಂದ ಮಾತ್ರ ನಮ್ಮ ಆತ್ಮಕ್ಕೆ ತೃಪ್ತಿ. ಈ 4 ವಿಚಾರಗಳು ನಮ್ಮ ವೇದ ಹೇಳತಕ್ಕಂತಹ ಬ್ರಹ್ಮಾಂಡದ, ಈ ವಿಶ್ವದ, ಈ ಪ್ರಪಂಚದ, ಈ ಲೋಕದ, ಈ ಭೂಗ್ರಹದ, ಈ ಜನ್ಮದ ಜೀವಗಳ ಆಚರಣೆ. ಶ್ರುತಿ, ಸ್ಮೃತಿ, ಸದಾಚಾರ ಹಾಗೂ ಆತ್ಮತೃಪ್ತಿ. ಈ ಆತ್ಮತೃಪ್ತಿ ಅಂದ್ರೆ ಏನು? ಶ್ರುತಿ ಇರುವುದು ಯಾವುದಕ್ಕೆ? ಅಲ್ಲಿಗೆ ಸತ್ಯವಾಗಿ ನಡೆದುಕೊಳ್ಳುವ ಬಗೆ ಹೇಗೆ?
ಅದರ ತಿಳುವಳಿಕೆ, ಅದರ ವಿಜ್ಞಾನಕ್ಕಾಗಿ ಶ್ರುತಿ ಕಾಲ ಕಾಲಕ್ಕೆ ಬದಲಾಯಿಸಿಕೊಂಡು ನಾವು ಇರುವಂತಹ ಪರಿಸ್ಥಿತಿಗಳಿಗೆ ಅಳವಡಿಸುವುದು ಆ ಶ್ರುತಿಯನ್ನ ಹೇಗೆ ಎಂದಾಗಿ ಹೇಳುವುದು ಸ್ಮೃತಿ. ಈಗ ಉದಾಹರಣೆಗೆ ಪ್ರೀತಿ, ಗಂಡನಿಗೆ ತೋರುವುದೇ ಬೇರೆ ಪ್ರೀತಿ, ಹೆಂಡತಿಗೆ ತೋರುವುದೇ ಬೇರೆ ಪ್ರೀತಿ, ತಂದೆ ತಾಯಿಗೆ ತೋರುವುದು ಬೇರೆ ಪ್ರೀತಿ, ಮಕ್ಕಳಿಗೆ ತೋರುವುದು ಬೇರೆ ಪ್ರೀತಿ, ಪಶುಗಳಿಗೆ ತೋರುವುದು ಬೇರೆ ಪ್ರೀತಿ, ಬಾಂಧವರಿಗೆ ತೋರುವುದು ಬೇರೆ ಪ್ರೀತಿ, ಸ್ನೇಹಿತರಿಗೆ ತೋರುವುದು ಬೇರೆ ಪ್ರೀತಿ. ಪ್ರೀತಿ ಒಂದೇ, ಆದರೆ ಯಾರಿಗೆ, ಎಲ್ಲಿ, ಹೇಗೆ, ಏಕೆ? ವೇದದಲ್ಲಿ ಹೇಳಿರುವುದು ಪ್ರೀತಿ, ಆದರೆ ಅದನ್ನ ಎಲ್ಲೆಲ್ಲಿ, ಹೇಗೆ ಹೇಗೆ, ಯಾಕೆ, ಯಾವಾಗ, ಎಷ್ಟೆಷ್ಟು ಎಲ್ಲವನ್ನು ಹೇಳುವುದು ಸ್ಮೃತಿ. ಈ ಸ್ಮೃತಿ ಎನ್ನುವುದು ಕಾಲ ಕಾಲಕ್ಕೆ ಬದಲಾವಣೆ ಹೊಂದ್ತಾ ಇರ್ತದೆ. ಯಾಕೆಂದ್ರೆ ಪ್ರಕೃತಿ ಬದಲಾಗ್ತದೆ. ಈ ರೀತಿಯಾದ 4 ವಿಚಾರಗಳಿದ್ದಾಗ ನಾವು ಮರಣಿಸಿದ ನಂತರ ಪಾಪ, ಪುಣ್ಯ, ತಿರೋಧಾನ ಹಾಗೂ ಅನುಗ್ರಹ ಅಂತ 4 ಸ್ಥಿತಿಗಳನ್ನು ನಾವು ದಾಟ್ತೇವೆ. ಪಾಪ ಗೊತ್ತೇ ಇದೆ, ಪುಣ್ಯ ಗೊತ್ತೇ ಇದೆ, ತಿರೋಧಾನ ಅಂದರೆ ಈಗ ಒಂದು ಮಡಕೆಯನ್ನು ಮಾಡಬೇಕು ಅಂದ್ರೆ ಮಣ್ಣನ್ನ ಮೆದ್ದಬೇಕು, ತುಳಿಯಬೇಕು, ಒಂದು ಹದಕ್ಕೆ ತರಬೇಕು, ನಂತರ ಮಾತ್ರ ಅದನ್ನ ಮಡಕೆಯನ್ನು ಕುಡಿಕೆಯನ್ನು ಮಾಡಿ ಸುಟ್ಟಾಗ ಅದು ತನ್ನ ಸ್ಥಿತಿಯನ್ನು ಕಾಪಾಡಿಕೊಳ್ತದೆ. ಆದರೆ ಹದ ಮಾಡದ ಮಣ್ಣಿನಿಂದ ಸುಟ್ಟು ನಾವು ರೆಡಿ ಮಾಡಿದ್ರೆ ಅದು ಮುರಿದು ಹೋಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಪಾಪ ಪುಣ್ಯಗಳನ್ನ ಅರೆದರೆದು ನಮ್ಮ ಮುಂದಿನ ಜನ್ಮಕ್ಕಾಗಿ, ಮುಂದಿನ ಅವಕಾಶಕ್ಕಾಗಿ ಯಾವ ಪಾಸಿಬಿಲಿಟಿ, ಏನಾಗಿ ನಾನು ಹುಟ್ಟಬೇಕು ಎನ್ನುವುದರ ರೆಡಿ ಮಾಡುವಿಕೆ ತಿರೋಧಾನ. ಆ ತಿರೋಧಾನ ಅಂದರೆ ಏನು? ಕುಂಬಾರ ಹೇಗೆ ಮಣ್ಣನ್ನು ಹದ ಮಾಡಿ ಮಡಕೆ ಕುಡಿಕೆಗಳನ್ನು ಮಾಡ್ತಾನೆ, ಆ ಮಡಕೆ ಕುಡಿಕೆಗಳು ನಂತರ ಮಾತ್ರ ಉಪಯೋಗಕ್ಕೆ ಬರ್ತವೆ. ಆ ರೀತಿಯಾಗಿ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರದಿಂದ ನಮ್ಮ ಜೀವವನ್ನು ಹದ ಮಾಡಿ ಅದಕ್ಕೊಂದು ರೂಪುರೇಷೆಗಳನ್ನು ಕೊಟ್ಟು ಕಳುಹಿಸುವುದೇ ತಿರೋಧಾನ. ನಂತರ ಅನುಗ್ರಹ ಅಂದರೆ ಅದನ್ನ ಋಣದ ಪ್ರಕಾರದಲ್ಲಿ, ಅನುಗ್ರಹದಲ್ಲಿ ನಮ್ಮ ಋಣದ ಲೆಕ್ಕಾಚಾರ ಪ್ರಕಾರ ಎಲ್ಲಿ ಹುಟ್ಟಬೇಕು, ಯಾರಿಗೆ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಯಾವ ಲೋಕದಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗೆ ಹುಟ್ಟಬೇಕು, ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಬೇಕು, ಎಲ್ಲವನ್ನು ನಿರ್ಧಾರ ಮಾಡುವುದು ಅನುಗ್ರಹ. ತಿರೋಧಾನದಲ್ಲಿ ಆಗಿರೋ ಡಿಸಿಷನ್ನ ಅನುಗ್ರಹದಲ್ಲಿ ಕೊಡಲಾಗುತ್ತದೆ. ಪಾಪ ಪುಣ್ಯಗಳ ಲೆಕ್ಕಾಚಾರದ ಪ್ರಕಾರದಲ್ಲಿ ಮಣ್ಣಿನ ಹದ ತಿರೋಧಾನ, ಅಲ್ಲಿ ರೆಡಿಯಾದ ಮಣ್ಣಿನಿಂದ ಮಡಕೆಯೋ ಕುಡಿಕೆಯೋ ದೀಪವೋ ಅಥವಾ ಲೆಟ್ರಿನ್ ಪಿಟ್ಟೋ ಏನು ಗೊತ್ತಿಲ್ಲ, ಏನಾಗಿ ಆಗಬೇಕು ಆ ಡಿಸಿಷನ್ ತಿರೋಧಾನದಲ್ಲಾಗ್ತದೆ. ಅಲ್ಲಿ ಆಗಿರುವ ಡಿಸಿಷನ್ನ ಎಕ್ಸಿಕ್ಯೂಟ್ ಮಾಡೋದು ಅನುಗ್ರಹ. ಹಾಗಾಗಿ ಈ 4ರಲ್ಲಿ ನಾವು ಸಿಕ್ಕಿಕೊಂಡಿರುವುದರಿಂದನೇ, ಅಂದ್ರೆ ಪಾಪ ಪುಣ್ಯದಿಂದನೇ ತಿರೋಧಾನ ಉಂಟಾಗ್ತದೆ. ತಿರೋಧಾನದಿಂದ ಅನುಗ್ರಹ ಬರ್ತದೆ. ಅವಾಗ ನಾವೇನ್ ಮಾಡಬೇಕು? ಈ ಸೈಕಲಿನ ತಪ್ಪಿಸ್ಕೋಬೇಕು ಅಂತಂದ್ರೆ ಶ್ರುತಿಯನ್ನು ಅವಲಂಬಿಸಬೇಕು, ಸ್ಮೃತಿಯನ್ನು ತಿಳಿಯಬೇಕು, ಸದಾಚಾರದಲ್ಲಿ ತೊಡಗಬೇಕು, ಆತ್ಮತೃಪ್ತಿಗಾಗಿ ಬದುಕಬೇಕು. ಅರ್ಥ ಆಗ್ತಿದೆ ಅಂದ್ಕೋತೀನಿ ನಾನು. ಈ ಎಲ್ಲ ಲೆಕ್ಕಾಚಾರಗಳು ನಡೆಯುವುದರಿಂದನೇ ಪುನರಪಿ ಮರಣಂ ಪುನರಪಿ ಜನನಂ. ಅದು ಹಿಂದಕ್ಕಿರ್ಬೋದು, ಮುಂದಕ್ಕಿರ್ಬೋದು, ವಿಕಾಸ ಇರ್ಬೋದು, ಅಥವಾ ಹಿಂದಕ್ಕೆ ಹೋಗ್ಬಿಡ್ಬೋದು, ಜಂತುಗಳಾಗಿ ಹುಟ್ಟಬಹುದು, ಏನು ಬೇಕಾದ್ರೂ ಆಗಬಹುದು. ಇದರ ಒಂದು ಕನೆಕ್ಟಿವಿಟಿ ನಮ್ಮಲ್ಲಿ ಈಗಲೂ ಇದೆ. ಈಗ ಫಸ್ಟು ಇಷ್ಟು ಹೇಳಿದ ವಿಚಾರದಲ್ಲಿ ಯಾರಿಗಾದರೂ ಅನುಮಾನ ಇದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ. ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಕೇಳಿ. ಹಾ, ಕುಂಕಿ ಹೆಸರೇನು ಅಂತ ಹೇಳಿದ್ರಿ ಸರ್? ಪೃಥೆ. ಸರಿ ಸರ್, ಪೃಥೆ.
ಈ ರೀತಿಯಾಗಿ ನಾವು ಮಾಡ್ತಾ ಇರಬೇಕಲ್ಲ. ಈಗ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಹೋಗ್ತಾ ಇದ್ದೇವೆ, ನಮಗೆ ಯಾರೋ ಗೊತ್ತಿರದ ವ್ಯಕ್ತಿ ಅಲ್ಲಿ ಯಾರ್ಯಾರೋ ಇದ್ದಾರೆ, ಯಾವನೋ ಬರ್ತಾನೆ, ಅವನಿಗೆ ತಲೆಗೆ ಸರಿಯಾಗಿ ಹೊಡೆದ್ಬಿಡ್ತಾನೆ, ಅವನು ಅಮ್ಮ ಅಂತ ಕಿರಿಚ್ಕೋತಾನೆ. ಇದನ್ನ ನೋಡಿದಂತಹ ಅಲ್ಲಿರೋ ಸುತ್ತಮುತ್ತ ಜನಗಳೆಲ್ಲ ಅಯ್ಯೋ ಅಂತ ನಾವು ಕೂಕೋತೀವಿ. ಇದು ನಡೆಯುತ್ತೋ ಇಲ್ವೋ ಹೇಳಿ? ಈ ಥರ ಆದಾಗ ನಾವು ಕೂಕೋತೀವಿ, ಅಯ್ಯೋ ಅಂತೀವಿ. ಯಾಕೆ? ಹೊಡೆಸಿಕೊಂಡದ್ದು ನಾವಲ್ಲ, ಹೊಡೆದವರು ನಾವಲ್ಲ, ಅವರುಗಳ ಜೊತೆ ನಮ್ಮ ಯಾವ ಸಂಬಂಧ ಇಲ್ಲ, ಋಣ ಇಲ್ಲ, ಪರಿಚಯ ಇಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಆದರೂ ನಾವು ಕಿರಿಚಿಕೊತೇವೆ. ಯಾಕೆ? ಈ ರೀತಿಯಾಗಿ ಹಲವಾರು ಘಟನೆಗಳನ್ನು ನೋಡಿದಾಗ ನಮ್ಮಲ್ಲಿ ಉದ್ಗಾರಗಳು ಹೊರಡ್ತವೆ. ಒಂದು ಟಿವಿಲೇನೋ ನೋಡ್ತಾ ಇರ್ತೇವೆ, ಅಲ್ಲೇನೋ ಒಂದು ಕೆಟ್ಟ ದೃಶ್ಯ ಕಾಣ್ತು, ಅಯ್ಯೋ ಪಾಪ ಅಂತ ಮರುಗ್ತೇವೆ. ಅಥವಾ ವಾಹ್ ವಾಹ್ ಅಂತ ಸಂತೋಷ ಪಡ್ತೇವೆ. ಅದೇ ಗಡಿಯಲ್ಲಿ ಒಬ್ಬ ಸೈನಿಕ, ನಮ್ದು ಯಾರು ಹೆಸರು ಕೂಡ ಗೊತ್ತಿಲ್ಲ, ಅವನು ದೇಶವನ್ನು ಕಾಪಾಡುವಾಗ ಮೃತನಾದ ಅಂದಾಗ ನಮ್ಮಲ್ಲಿ ಕಣ್ಣೀರು ಉಗ್ತದೆ. ಈ ಥರ ಹಲವಾರು ಘಟನೆಗಳಲ್ಲಿ ನಮಗೆ ಸಂಬಂಧವೇ ಇರೋದಿಲ್ಲ, ನಮ್ಮಲ್ಲಿ ಯಾವ ಋಣದ ಭಾವ ಇರೋದಿಲ್ಲ. ಆದರೂ ನಾವು ಈ ರೀತಿಯಾದ ಪ್ರತಿಕ್ರಿಯೆಗಳನ್ನು ಕೊಡ್ತೇವೆ. ಅದೇ ರೀತಿ ಅಲ್ಲಿ ಯಾರೋ ಒಂದು ಕುರಿನ ಸಾಯಿಸ್ಬಿಟ್ರು, ಅಯ್ಯೋ ಅಂತೀವಿ. ಒಂದು ಆಕ್ಸಿಡೆಂಟ್ ಆಗೋಯ್ತು, ಅಯ್ಯಯ್ಯೋ ಅಂತೀವಿ. ಯಾಕೆ? ಯಾರಾದ್ರೂ ಉತ್ತರ ಹೇಳಿ, ಯಾಕೆ? ಅದು ನಮ್ಮ ಮನಸ್ಸಿಗೆ ನೇರವಾಗಿ ತಟ್ಟುತ್ತೆ. ಹೇಗೆ? ಹೇಗೆ ತಟ್ಟುತ್ತೆ? ಈ ಮೆಕ್ಯಾನಿಸಮ್, ಈ ಒಂದು ಮೆಕ್ಯಾನಿಸಮ್ ಗೊತ್ತೇ ಯಾರಿಗಾದ್ರು? ನಾವು ಯಾಕೆ ಹೀಗೆ? ಈಗ ಉದಾಹರಣೆ, ಭಕ್ತ ಕುಂಬಾರ ಸಿನಿಮಾ ನೋಡ್ತಾ ಇರ್ತೇವೆ, ಅವನ ಭಕ್ತಿಯ ಪರಾಕಾಷ್ಠತೆಯನ್ನು ನೋಡಿದಾಗ ನಮ್ಮ ಕಣ್ಣುಗಳಲ್ಲಿ ನೀರು ಬರ್ತದೆ, ನಾವು ಹಾಗೆ ಬದುಕಬೇಕು ಅನ್ನಿಸ್ತದೆ. ಕೆಲವು ಕೆಟ್ಟದನ್ನು ನೋಡಿದಾಗ ಹೀಗಿರಬಾರ್ದು ಅನಿಸ್ತದೆ, ಹೀಗೆ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಈ ರೀತಿಯೆಲ್ಲ ಒಂದು ಕನೆಕ್ಟಿವಿಟಿ ಬರ್ತದಲ್ಲ, ಹೇಗೆ ಬರ್ತದೆ? ಎಮೋಷನಲಿ ತುಂಬಾ ಎಮೋಷನ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ ಅನ್ಸುತ್ತೆ ಸರ್. ಕರೆಕ್ಟ್. ಆ ಎಮೋಷನ್ಗೆ ಹೇಗೆ ಅಟ್ಯಾಚ್ ಆಯ್ತು? ಎಮೋಷನ್ಗೆ ಅಟ್ಯಾಚ್ ಆಗುತ್ತೆ, ಕರೆಕ್ಟ್. ಎಮೋಷನ್ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ಆ ಎಮೋಷನ್ ಎಲ್ಲಿಂದ ಅಟ್ಯಾಚ್ ಆಯ್ತು? ಮನಸ್ಸಿಂದಾನೆ ಸರ್. ಅಲ್ಲ, ಮನಸ್ಸು ಅನ್ನುವುದು ಪಶ್ಯಂತಿ. ಮನಸ್ಸು ಎನ್ನುವುದು ಪಶ್ಯಂತಿ. ಪಶ್ಯಂತಿ ಅಂದ್ರೆ ಸರ್? ಪಶ್ಯಂತಿ ಅಂದ್ರೆ ನೋಡುವುದು. ಪಕ್ಷ ಏನ್ ಹೇಳ್ತಾರೆ? ಮೆಮೊರೀಸ್ ಇನ್ಸೈಡ್. ಸಾರಿ, ಏನೋ ಹೊಟ್ಟೆ ಹೋಯ್ತು. ಅದೇ ರೀತಿ ತಾಯಿ ಮಕ್ಕಳ ನಡುವೆ ಇರ್ತದೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಕೆಲವು ಸರಿ ತಾಯಿಯಂದ್ರಿಗೆ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಿರೋದಿಲ್ಲ, ಆದರೆ ಮಕ್ಕಳಿಗೆ ಏನಾದ್ರು ಸಂಕಷ್ಟ ಒದಗಿದಾಗ ಅಥವಾ ಅಲ್ಲಿ ಏನಾದ್ರು ವ್ಯತ್ಯಾಸವಾದಾಗ ಇಲ್ಲಿ ಭಾವನೆಗಳು ಇವರಿಗೆ ವ್ಯತ್ಯಾಸವಾಗ್ತದೆ. ಹೇಗೆ? ಇದು ಯಾರಿಗೂ ಗೊತ್ತಿರೋಕ್ ಸಾಧ್ಯವಿಲ್ಲ, ಅಥವಾ ಗೊತ್ತಿದೆಯೇನೋ ನನಗೆ ಗೊತ್ತಿಲ್ಲ. ಅದೇನೋ ಒಂದು ಕನೆಕ್ಷನ್ ಸರ್, ಅದ ಹಂಗೆ ಹೇಳಕ್ ಬರಲ್ಲ. ಮೆಮೊರಿ ವಿಚ್ ರಿಫ್ಲೆಕ್ಟ್ಸ್ ಇನ್ ಅಸ್. ಇಲ್ಲ, ಮೆಮೊರಿ ಅಲ್ಲ ಅಕ್ಷಯ್. ಹೇಳಿ ಕೀರ್ತಿ ಅವರೇ. ಟೆಲಿಪತಿನಾ ಸರ್? ಟೆಲಿಪತಿ ಅಲ್ಲ. ಟೆಲಿಪತಿ ಎನ್ನುವುದು ಅಲ್ಲ, ಮಕ್ಕಳ ವಿಚಾರದಲ್ಲೂ ಟೆಲಿಪತಿ ಅಲ್ಲ, ಈ ಒಂದು ಸಾರ್ವಜನಿಕ ವಿಚಾರದಲ್ಲೂ ಟೆಲಿಪತಿ ಅಲ್ಲ. ಯಾಕೆ? ಹೇಗೆ ಅಂತಂದರೆ, ನಾನು ಪುಸ್ತಕದಲ್ಲಿ ವಿವರವಾಗಿ ಬರೀತಾ ಇದ್ದೇನೆ. ಈಗ ಒಂದು ಸಿಂಪಲ್ ಆಗಿ ಹೇಳ್ತೇನೆ, ಇದು ನಾವೆಲ್ಲರೂ ತಿಳ್ಕೋಬೇಕು. ವಾಘೆಗಳು ಅಂತ ಇರುತ್ತದೆ.
ಎಲ್ಲರ ಹೊಕ್ಕಳಿನಲ್ಲಿ ವಾಘೆ ಅಂತ ಇರ್ತದೆ. ಆ ವಾಘೆಗಳು ಎನ್ನುವುದು 7 ರೀತಿಯಾದ ವಾಘೆಗಳಿರ್ತವೆ. ಅದೇ ಪ್ರವೃತ್ತಿಗಳು. ತಾಯಿಯ ಹೊಟ್ಟೆಯಲ್ಲಿ ಆ ವೀರ್ಯವನ್ನು ತೆಗೆದುಕೊಂಡಂತಹ ಅಂಡಾಣು ತಾಯಿಯ ಗರ್ಭದಲ್ಲಿ ಆ ಗರ್ಭಕ್ಕೆ ಅಂಟಿಕೊಳ್ತದೆ. ಅಲ್ಲಿಂದ ಆ ಹೊಕ್ಕಳು ಬಳ್ಳಿ ನಿರ್ಮಾಣ ಆಗ್ತದೆ. ಅಲ್ಲಿಂದ ಮಗುವಿನ ಜನನ, ಅಂದರೆ ಅಲ್ಲಿಂದ ವೃದ್ಧಿ ಆಗ್ತದೆ. ಈ ರೀತಿಯಾಗಿ ವೃದ್ಧಿಯಾಗಬೇಕಾದರೆ ತಾಯಿಯ ಭಾವಗಳು, ನಾನು ಅವತ್ತು ಹೇಳಿದ್ದೆ, ನಮ್ಮ ಡ್ರೀಮ್ ಸ್ಟೇಟ್ ಈಸ್ ಗರ್ಭದ ಆಶಯ. ಗರ್ಭದ ಆಶಯವೇ ನಮ್ಮ ಸಬ್ಕಾನ್ಷಿಯಸ್ನೆಸ್ ಮೈಂಡ್ ಅಂತ ನಾನು ಉಪನಿಷತ್ ತರಗತಿಗಳಲ್ಲಿ ಹೇಳಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಭಾವನೆಗಳು ಅನ್ನೋದು ತಾಯಿಯ ಗರ್ಭದಿಂದ ಮೊಟ್ಟ ಮೊದಲು ಅಂಡಾಣುವಿಗೆ ಪ್ರವೇಶವಾಗಿ, ಅಂಡಾಣು ಇಂದ ಇದಾಗಿರುತ್ತಲ್ಲ, ಎಗ್ಗಾಗಿರುತ್ತಲ್ಲ, ಆ ಎಗ್ಗಲ್ಲಿ ಮೊಟ್ಟ ಮೊದಲು ಫಾರ್ಮ್ ಆಗೋದು 7 ರೀತಿಯಾದ ಭಾವನೆಗಳು. ಅದನ್ನು 7 ವಾಘೆಗಳು ಅಂತ ಕರೀತಾರೆ. ಇದನ್ನು ಆತ್ರೇಯ ಋಷಿಗಳು ಸಂಶೋಧನೆ ಮಾಡಿ ಸಂಹಿತೆಯನ್ನು ರಚಿಸಿದ್ದಾರೆ. ಅದು ಋಗ್ವೇದದಲ್ಲಿ ಮೊದಲೇ ಇದೆ. ಇವೆಲ್ಲ ಆಯುರ್ವೇದಕ್ಕೆ ಫಂಡಮೆಂಟಲ್ಸ್ ಆಗಿದೆ. ಇಲ್ಲಿ ಏನಾಗಿದೆ, ಈ ರೀತಿಯಾದ 7 ರೀತಿಯಾದ ಭಾವಗಳು ಮೊಟ್ಟ ಮೊದಲು ಆ ಒಂದು ಮೊಟ್ಟೆಯನ್ನು ಪ್ರವೇಶಿಸುತ್ತದೆ. ಅಂದರೆ ಏನದು? ತಾಯಿಯ ಇಚ್ಛೆ. ಯಾವುದೇ ವ್ಯಕ್ತಿಯ ಇಚ್ಛೆಗಳು ತಾಯಿಯ ಇಚ್ಛೆಗಳು, ತಂದೆಯದ್ದಲ್ಲ. ಆ ತಾಯಿಯ ಇಚ್ಛೆಗಳು ಆ ಒಂದು ಮೊಟ್ಟೆಯನ್ನು ಪ್ರವೇಶಿಸಿದಾಗ ಆ ಇಚ್ಛೆಯ ಪ್ರಕಾರದಲ್ಲಿ ಮಗುವಿನ ವೃದ್ಧಿ, ಮಗುವಿನ ಒಂದು ಡೆವಲಪ್ಮೆಂಟ್ ಆರಂಭ ಆಗ್ತದೆ. ಅದು 4 ರೀತಿಯಲ್ಲಿ ಇರ್ತದೆ: ಸ್ಥೂಲ, ಸೂಕ್ಷ್ಮ, ಕೃಶ, ಕುಬ್ಜ. 4 ರೀತಿಯಾದ ಬೆಳವಣಿಗೆಯನ್ನು ತಾಯಿ ತನ್ನ ಇಚ್ಛೆಯ ಪ್ರಕಾರದಲ್ಲಿ ತನ್ನ ಮಗುವಿಗೆ ಕೊಡ್ತಾಳೆ. ಮೊಟ್ಟ ಮೊದಲನೇದು ಯಾವುದು? ಸ್ಥೂಲ, ನಂತರ ಸೂಕ್ಷ್ಮ, ನಂತರ ಕ್ಷೀಣ, ನಂತರ ಕುಬ್ಜ. ಇದ್ರ ಬಗ್ಗೆ ಇನ್ಯಾವತ್ತಾದರೂ ಮಾತನಾಡೋಣ. ಈ ಸದ್ಯಕ್ಕೆ ಈ 4 ರೀತಿಯಾದ ವಿಚಾರಗಳನ್ನು 7 ವಾಘೆಗಳ 7 ಭಾವನೆಗಳ ಮುಖಾಂತರ ತಾಯಿ ಮೊಟ್ಟ ಮೊದಲು ತನ್ನ ಅಂಡಾಶಯಕ್ಕೆ ವರ್ಗಾಯಿಸುತ್ತಾಳೆ. ನಂತರ ಮಗು ಬೆಳೀತದೆ. ಮಗು ಬೆಳೆದ ಮೇಲೆ ಡೆಲಿವರಿ ಆಗ್ತದೆ. ಆಗ ನಾವು ತಾಯಿಯ ಬಳ್ಳಿಯ ಸಂಪರ್ಕವನ್ನು ಕಡಿದು ಹಾಕ್ತೇವೆ. ಕಡಿದು ಹಾಕಿದರೂ ಕೂಡ ಆ 7 ವಾಘೆಗಳು, ತಾಯಿಯಿಂದ ಬಂದಿದ್ದಂತಹ 7 ವಾಘೆಗಳ ಕನೆಕ್ಟಿವಿಟಿ ಈಗ ಪ್ರಕೃತಿಗೆ ಜೋಡಿಸಿಕೊಳ್ತದೆ. ಅದೇ ಓಂಕಾರ. ಅರ್ಥ ಆಗ್ತಿದೆಯಾ? ತಾಯಿಯ ನಾದದಿಂದ ಪ್ರಕೃತಿಯ ನಾದಕ್ಕೆ ಜೋಡಿಸಿಕೊಳ್ಳುವ ಬಗೆ ಹೇಗೆಂದು ಈಗ ಅರ್ಥವಾಗಿದೆ ಅನ್ಕೋತೀನಿ. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಈ ರೀತಿ ಜೋಡಿಸಿಕೊಂಡ ಈ ವಾಘೆಗಳು ತಾಯಿಯಿಂದ ಡಿಸ್ಕನೆಕ್ಟ್ ಆಯಿತು. ಆದರೆ ಸಬ್ಕಾನ್ಷಿಯಸ್ನೆಸ್ ಜನರೇಟ್ ಆಗಿದೆ. ಆ ತಾಯಿಯಿಂದ ಉಂಟಾದ 7 ವಾಘೆಗಳು ಅದು ತಾಯಿಯಿಂದ ತೆಗೆದುಕೊಳ್ತಾ ಇತ್ತಲ್ಲ, ಎಲ್ಲವನ್ನು ತೆಗೆದುಕೊಂಡು ಡೆವಲಪ್ ಆಗ್ತಾ ಇತ್ತಲ್ಲ, ಈಗ ಡೆವಲಪ್ ಆಗಬೇಕಾಗಿರೋದು ಅದಕ್ಕೆ ರಿಸೋರ್ಸ್ ಯಾವುದೀಗ? ಪ್ರಕೃತಿ. ಹಾಗಾಗಿ ನಮ್ಮ ವೇದವು ಪ್ರಕೃತಿಯನ್ನು ತಾಯಿ ಅಂತ ಕರೆಯೋದು. ನಾವು ಹೊಟ್ಟೆಯಲ್ಲಿದ್ದಾಗ ನಮ್ಮ ತಾಯಿ ಕರುಳು ಬಳ್ಳಿ ಸಪರೇಟ್ ಆದ ಕ್ಷಣದಿಂದ ಮರಣಿಸುವ ತನಕ ನಮ್ಮ ಕನೆಕ್ಟಿವಿಟಿ ಈ ಪ್ರಕೃತಿಯ ಜೊತೆ.
ಈ ಪ್ರಕೃತಿಯಲ್ಲಿ ಇರುವ ಈ ವಾಘೆಗಳು ಅಂದ್ರೆ 7 ರೀತಿಯಾದ ಪ್ರವೃತ್ತಿಗಳು ಪ್ರಕೃತಿಯೊಡನೆ ಜೋಡಿಸ್ಕೊಂಡಿರುತ್ತೆ. ಇದು ಏನಾಗ್ತದೆ, ಇದು ಸತ್ಯದ ಸಾಮರ್ಥ್ಯ ಎನ್ನುವುದಕ್ಕೆ ಜೋಡಿಸಿಕೊಳ್ತದೆ. ಇಷ್ಟು ಕೆಲಸವು ನಡೆಯುವುದು ಯಾವುದರಲ್ಲಿ? ನಾಭಿಯಲ್ಲಿ. ನಾಭಿ ಹೊಕ್ಕಳಿನಲ್ಲೇ ನಮ್ಮ ಪ್ರಕೃತಿಯ ಜೊತೆಗೆ ಕನೆಕ್ಟಿವಿಟಿ, ತಾಯಿಯ ನಂತರ ಸತ್ಯದ ಸಾಮರ್ಥ್ಯದ ಕನೆಕ್ಟಿವಿಟಿ, ಅಲ್ಲಿ ಉಂಟಾಗುವ ನಾದ, ಇವೆರಡರಿಂದ ಉಂಟಾಗುವ ನಾದ ಅದೇ ಪರ. ಈ ಪರದಿಂದ ಉಂಟಾದ ಈ ನಾದ ಅಂದರೆ ಏನಾಯಿತು? 7 ಪ್ರವೃತ್ತಿಗಳಿಗೆ ಒಂದು ಸಾಮರ್ಥ್ಯವು ಸೇರಿಕೊಂಡಾಗ, ಅಂದ್ರೆ 7 ಪ್ರವೃತ್ತಿಯಲ್ಲಿ ಎಲ್ಲ 7 ಒಟ್ಟಿಗೆ ಅಲ್ಲ, ಯಾವುದರ ಒಂದು ಪ್ರವೃತ್ತಿಗೆ ಸತ್ಯದ ಸಾಮರ್ಥ್ಯವು ಸೇರಿಕೊಂಡಾಗ ಅದು ಪರ ಎನ್ನ ಕಮ್ಯುನಿಕೇಶನ್ ಆಗ್ತದೆ. ಆ ಪರ ಎನ್ನ ಕಮ್ಯುನಿಕೇಶನ್ನು ಮನಸ್ಸಿಗೆ ಬರ್ತದೆ. ಅಲ್ಲಿಂದ ಮನಸ್ಸು ಎಂದರೆ ಏನು ಯಾರಾದರೂ ಹೇಳಿ? ಚಲನೆ ಮತ್ತು ಚಿಂತನೆ, ಕರೆಕ್ಟು. ಬಟ್ ಏನು ಹಾಗಂದ್ರೆ ಸತ್ವ, ಒಬ್ಬ ಮನುಷ್ಯನ ಸತ್ವ ಸಾರ ಎನ್ನುವುದೇ ಅವನ ಮನಸ್ಸು ಎನ್ನುವುದಾಗುವುದು. ಮನಸ್ಸಿನಲ್ಲಿ ನಮಗೆ ಗೋಚರವಾಗ್ತದೆ. ಅಂದರೆ ಈ ಹೊಕ್ಕಳಿನಲ್ಲಿ ಪ್ರಕೃತಿಯಿಂದ ಬಂದದ್ದು, ಸತ್ಯದ ಸಾಮರ್ಥ್ಯತೆಗೆ ಸೇರಿದ್ದು, ಅದು ಪರ ಎನ್ನುವ ನಾದವಾಗಿದ್ದು ಯಾವುದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಯಾವಾಗ ಅದು ಮನಸ್ಸಿಗೆ ಆ ಪರ ಎನ್ನುವ ನಾದ ಬಂದು ತಲುಪ್ತದೆ, ಆಗ ನಮ್ಮ ಮನಸ್ಸು ಅದನ್ನು ನೋಡ್ತದೆ. ಪಶ್ಯಂತಿ, ಆ ಒಂದು ನೋಡುವಿಕೆಯೇ ನಾದದ ಗುರುತಿಸುವಿಕೆ. ಆ ಗುರುತಿಸುವಿಕೆ, ಅದರ ಕ್ವಾಲಿಟಿ ನಮ್ಮ ಸತ್ವದ ಮೇಲೆ ನಿಂತಿರ್ತದೆ, ಆಯಾ ವ್ಯಕ್ತಿಯ ಸತ್ವದ ಮೇಲೆ ನಿಂತಿರ್ತದೆ. ಅದನ್ನು ಗುರುತಿಸಿದ ನಾದವನ್ನು ಅದು ಏನು ಮಾಡ್ತದೆ, ನಮ್ಮ ಥೈರಾಯ್ಡ್ಗೆ ತಳ್ತದೆ. ಈಗ ಥೈರಾಯ್ಡ್ ಅಂತ ನಾವು ಏನು ಹೇಳ್ತೇವೆ, ಪಂಚಲಿಂಗ, ಅದೇ ಪಂಚಲಿಂಗ. 5 ಥೈರಾಯ್ಡ್ ಇರ್ತದೆ, ಅಲ್ಲಿಗೆ ತಳ್ತದೆ ಗ್ರಂಥಿಗೆ. ಅದರಿಂದ ಅದು ಆಲೋಚನೆಯಾಗಿ ರೂಪುಗೊಳ್ತದೆ. ನಂತರ ಅದು ಮಾತಿನ ಸ್ವರೂಪದಲ್ಲಿ ಆಚೆ ಬರ್ತದೆ. ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗಾರ ಪ್ರಶ್ನೆ ಇದ್ರೆ ಕೇಳಿ. ಇದರಲ್ಲಿ ಇದೆಲ್ಲ ಅರ್ಥ ಆದರೆ ನಮ್ಗೆ ಮೆಕ್ಯಾನಿಸಮ್ ಅರ್ಥ ಆಗೋದು. ಯಾರಿಗಾರ ಪ್ರಶ್ನೆ ಇದೆಯಾ? ಈ ರೀತಿಯಾಗಿದ್ದ ಕಾರ್ಯಕ್ರಮದಲ್ಲಿ ತಾಯಿಯಿಂದ ಮಕ್ಕಳಿಗೆ ಆ ಒಂದು ಕನೆಕ್ಟಿವಿಟಿ ಇರ್ತದೆ, ಜೊತೆಗೆ ಪ್ರಕೃತಿಯಿಂದ ಇರ್ತದೆ. ಹಾಗಾಗಿ ನಾವು ಸಾರ್ವಜನಿಕವಾಗಿ ಯಾರಿಗೋ ಹೊಡೆದಾಗ, ಕೆಟ್ಟದ್ದನ್ನು ನೋಡಿದಾಗ ನಾವು ಭಾವವನ್ನು ವ್ಯಕ್ತಪಡಿಸ್ತೇವೆ. ಅಯ್ಯೋ ಪಾಪ, ಅಥವಾ ಚೆನ್ನಾಗಿದೆ, ಪರಮಾತ್ಮ, ಎಲ್ಲವನ್ನೂ ಬರ್ತದೆ. ಈ ಪ್ರಕಾರದಲ್ಲಿ ಆತ್ಮ ಒಂದಕ್ಕೆ ಮತ್ತೊಂದು ಕನೆಕ್ಟಿವಿಟಿಯನ್ನು ಹೊಂದಿರ್ತದೆ. ಈ ಪ್ರಕೃತಿ ಎನ್ನುವುದೇ ಓಂಕಾರ. ಅಂದರೇನು? ಹೊಕ್ಕಳಿನಲ್ಲೇ ಎಚ್ಚರ, ಸ್ವಪ್ನ, ಸುಷುಪ್ತಿ ಎನ್ನುವ 3 ರೀತಿಯಾದ ಪ್ರಜ್ಞಾವಸ್ಥೆಗಳು ಇಲ್ಲಿವೆ, ಹೊಕ್ಕಳಿನಲ್ಲಿದೆ. ಸತ್ಯದ ಕನೆಕ್ಟಿವಿಟಿ ಎಲ್ಲಿ ವರ್ಕ್ ಆಗ್ತದೆ? ಹೊಕ್ಕಳಿನಲ್ಲಿ ವರ್ಕ್ ಆಗ್ತದೆ. ಅದನ್ನೇ ವೇದ ಪಾಠಗಳಲ್ಲಿ, ಶ್ರುತಿಯಲ್ಲಿ ಛಂದಸ್ಸು
ಅಂತ ಕರಿತೇವೆ. ಆ ಬೃಹತಿ ಛಂದಸ್ಸು ಅಂತ ನಾವು ಏನೋ ಈಗ ಪಾಠವನ್ನು ಕಲಿತಾ ಇದ್ದೇವೆ. ಈ ಎಲ್ಲ ಸಾಮರ್ಥ್ಯಗಳನ್ನು ಒಂದು ಸ್ಥಿರಗೊಳಿಸುವಂತಹ ಛಂದಸ್ಸದು 72 ಅಕ್ಷರಗಳ. ಯಾಕೆಂದರೆ ಇದಿಷ್ಟು ಕಮ್ಯುನಿಕೇಶನ್ನು 72,000 ನಾಡಿಗಳಲ್ಲಿ ಪ್ರವಹಿಸುತ್ತದೆ. ಹಾಗಾಗಿ 72 ಅಕ್ಷರಗಳ ಛಂದಸ್ಸಾಗಿದೆ. ಸಾಮರ್ಥ್ಯ ಅದು ಅಂದರೆ ನಮ್ಮ ಬೃಹತಿ ಛಂದಸ್ಸು ಅನ್ನುವುದು ನಮ್ಮ ನಾಡಿಗಳ ಸಾಮರ್ಥ್ಯ. ಈ ರೀತಿಯಾಗಿ ಆದದ್ದು ಆಗದು ಕಮ್ಯುನಿಕೇಶನ್ ನಾದ. ಅಂದ್ರೆ ನಾದ ಹೇಗೆ ಹುಟ್ಟುತ್ತದೆ ಎಲ್ರಿಗೂ ಗೊತ್ತಾಗ್ತಿದೆ ಅನ್ಕೋತೀನಿ. 3 ಪ್ರಜ್ಞಾವಸ್ಥೆಗಳಿಂದ ಪ್ರಕೃತಿಯೊಡನೆ ಸಂಪರ್ಕ, ಆ ಪ್ರಕೃತಿ ಸಂಪರ್ಕದಿಂದ ಸತ್ಯದ ಸಾಮರ್ಥ್ಯದ ಬೆರೆಯುವಿಕೆ ಪುರುಷ, ಅದರಿಂದ ಪರ ಎನ್ನುವ ಒಂದು ನಾದದ ಉತ್ಪನ್ನ ನಾಭಿಯಲ್ಲಿ. ಆ ಪರ ಎನ್ನುವುದು ಮನಸ್ಸಿಗೆ ಚಲಿಸಿದಾಗ ಅದೇ ಪಶ್ಯಂತಿ ಆಗ್ತದೆ. ಅಂದರೆ ನಮ್ಮ ಮನಸ್ಸು ಅದನ್ನು ನೋಡಿ ಗ್ರಹಿಸುತ್ತದೆ. ಆದರೆ ಈ ಗ್ರಹಣವು ಆಯಾ ವ್ಯಕ್ತಿಯ ಸತ್ವದ ಮೇಲೆ ನಿಂತಿರ್ತದೆ, ಸಾರದ ಮೇಲೆ. ಅಂದರೆ ಅವನು ಹಿಂದೆ ಮಾಡಿದ್ದಂತಹ ಈ ಜನ್ಮಕ್ಕೆ ಕಾರಣವಾದ ಪಾಪ ಪುಣ್ಯಗಳಿಂದ ತಿರೋಧಾನಕ್ಕೆ ಹೋಗಿ ಅಲ್ಲಿ ಮಣ್ಣು ಹದವಾಗಿ ಆ ಮಣ್ಣಿನಿಂದ ಅನುಗ್ರಹವಾಯಿತಲ್ಲ, ಅದೇ ಸತ್ವ. ಆ ಸತ್ವವು ಒಬ್ಬರಲ್ಲಿ ಒಂದೊಂದು ರೀತಿ ಇರ್ತದೆ. ಆ ಸತ್ವದಲ್ಲಿ ಈ ರೀತಿ ಉತ್ಪನ್ನವಾದ ಪರ, ಓಂ ಮತ್ತು ಛಂದಸ್ಸಿನಿಂದ ಉತ್ಪನ್ನವಾದಂತಹ ಪರ ಎನ್ನುವ ನಾದವನ್ನ ಗ್ರಹಿಸುತ್ತದೆ ಅಥವಾ ಗ್ರಹಿಸಕ್ಕಾಗದು. ಯಾರು ಗ್ರಹಿಸುತ್ತಾರೆ ಅವರಿಗೆ ಅದು ಎಮೋಷನ್ ಆಗಿ ಕನ್ವರ್ಟ್ ಆಗ್ತದೆ. ಎಲ್ಲಿ? ನಮ್ಮ ಧ್ವನಿಪೆಟ್ಟಿಗೆ ಕೆಳಗಡೆ ಇರುವಂತಹ ಥೈರಾಯ್ಡಿನಲ್ಲಿ. ನಂತರ ಅದು ನಮ್ಮ ವ್ಯಕ್ತಕ್ಕೆ ಬರ್ತದೆ. ನಾವು ಬಾಯಿ ಬಿಟ್ಟು ಹೇಳ್ತೇವೆ, ಇಲ್ಲ ಲೊಚಗುಟ್ಟಿ ಸುಮ್ಮನಾಗ್ತೇವೆ. ಈ ರೀತಿ ಮಾಡಿದಾಗ ಏನು ಅಂದ್ರೆ, ಇದು ಹೇಗೆ ನಮ್ಮ ಆತ್ಮವು ಈ ವಿಶ್ವದ ಜೊತೆಗೆ ಕನೆಕ್ಷನ್ ಹೊಂದಿದೆ, ಕೇವಲ ತಾಯಿಯ ಜೊತೆಗಲ್ಲ, ವಿಶ್ವದ ಜೊತೆಗೆ ಕನೆಕ್ಷನ್ ಹೊಂದಿದೆ. ಒಬ್ಬ ಶಿಲ್ಪಿ ಕಲ್ಲನ್ನು ಪರೀಕ್ಷೆ ಮಾಡ್ತಾನೆ, ಯಾವ್ದಾರ ಒಂದು ವಿಗ್ರಹ ಕೆತ್ತಬೇಕು ಅಂದ್ರೆ. ಅವನಿಗೆ ಗೊತ್ತಾಗ್ತದೆ ಈ ಕಲ್ಲಿನಲ್ಲಿ ಆ ವಿಗ್ರಹ ಆಗತ್ತೋ ಇಲ್ವೋ ಅಂತ. ಅವನಿಗೆ ಆ ಒಂದು ಕಮ್ಯುನಿಕೇಶನ್ ಸಾಧ್ಯವಾಗ್ತದೆ. ಹೇಗೆ ಸಾಧ್ಯವಾಗ್ತದೆ? ನಾಭಿಯಿಂದ. ಅದೇ ರೀತಿ ಸಂಗೀತ. ಹಾ ಹೇಳಿ. ಈ ಮತ್ತೆ ಕೆಲವೊಂದು ಟೈಮ್ ಅದೇ ಏನೋ ಒಂದು ಗೊತ್ತಿಲ್ದಂಗೆನೆ ಶಂಕ ಆಗೋದು ಅಂತ ಹೇಳ್ತಾರಲ್ಲ, ಅದು ಈ ಒಂದು ಅವಸ್ಥೆನಲ್ಲೇ ಬರುತ್ತಾ ಸರ್? ಇದು ಒಂದೇ ಅವಸ್ಥೆ, ಇದು ಇದರಲ್ಲೇ ಅಲ್ಲ, ಇದು ಒಂದೇ. ನಮಗೂ ಹೊರ ಪ್ರಪಂಚಕ್ಕೂ ಇರುವ ಕನೆಕ್ಟಿವಿಟಿ. ನಿಮಗೂ ನಿಮ್ಮ ಮಕ್ಕಳಿಗೂ ನಿಮಗೂ ಪ್ರಪಂಚಕ್ಕೂ ಇರುವ ಕನೆಕ್ಷನ್ನು. ಅಂದ್ರೆ ಇದು ಆತ್ಮವು ಮಾಡಿಕೊಂಡಿರುವ ಕನೆಕ್ಷನ್ನು. ಸಮಟೈಮ್ಸ್ ಅದೇ ಒಂದು ಏನೋ ಇಲ್ದೇನೆ ಸಂಕಟ ಆಗ್ತಿರುತ್ತೆ, ಆಗ್ತಿರುತ್ತೆ. ಹೌದು. ಇದಕ್ಕೆ ಒಂದು ಅತ್ಯುನ್ನತ ಉದಾಹರಣೆ ಹೇಳಬೇಕು ಅಂತಂದ್ರೆ, ಆ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಾಗ ಆಗ ಈಗಿನ ತರ ಕಮ್ಯುನಿಕೇಶನ್ ಎಲ್ಲ ಇತ್ತಿಲ್ಲ. ವಿವೇಕಾನಂದರು ಮಲಗಿರ್ತಾರೆ ಶಿಷ್ಯಂದ್ರ ಜೊತೆ. ಅವರು ಸಡನ್ ಆಗಿ ಎದ್ದು ಕೂತ್ಕೋತಾರೆ, ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ, ಕಣ್ಣಲ್ಲಿ ದಳ ನೀರು ಹೋಗ್ತಾ ಇರುತ್ತೆ. ಅವರ ಜೊತೆಗಾರರು ಏನಾಯ್ತು, ಏನೂ ಆಗಿಲ್ವಲ್ಲ, ಯಾತಕ್ಕೆ ಅಂದಾಗ ವಿವೇಕಾನಂದ ಸಮಾಧಾನ ಮಾಡ್ಕೊಂಡು ಹೇಳ್ತಾರೆ, ಇಲ್ಲ, ಈ ಜಗತ್ತಿನ ಯಾವುದೋ ಭಾಗದಲ್ಲಿ ಅಪಾರ ಸಾವು ನೋವುಗಳಾಗ್ತಾ ಇದೆ. ಜನ ಸಹಾಯಕ್ಕಾಗಿ ಕೂಗ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಬೇಯ್ತಾ ಇದ್ದಾರೆ, ಜೀವ ಕಳ್ಕೊತಾ ಇದ್ದಾರೆ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ನಾನು ಸಂಕಟ ಪಡ್ತಾ ಇದ್ದೀನಿ. ಎಲ್ಲಿ ಗುರುಗಳೇ ಎಂದಾಗ ಎಲ್ಲಿ ಅಂತ ಗೊತ್ತಿಲ್ಲ. ನಡೆಯುತ್ತಿರುವುದು ನಿಜ,
ಆಮೇಲೆ ಗೊತ್ತಾಗ್ತದೆ ಇವರು ಕಣ್ಣೀರು ಹಾಕಿದ ಸಂಕಟಪಟ್ಟ ಅವಧಿ ಆ ಬಾಂಬಿಂಗ್ ಆದ ಟೈಮಲ್ಲೇ ಆಗಿರುತ್ತದೆ. ಇದು ಒಂದು ಉದಾಹರಣೆ. ಇದು ತಾಯಿಯ ಮಕ್ಕಳ ಕತೆ ಸಾಮಾನ್ಯವಾಗಿ ಆಗ್ತದೆ. ಈ ರೀತಿಯಾಗಿ ಉಂಟಾಗುವ ಹಲವಾರು ಭಾವಗಳು ನಮ್ಮ ಥೈರಾಯ್ಡ್ ಮೇಲೆ ಪ್ರಾಬ್ಲಮ್ ಬಂದಾಗ, ಅಂದರೆ ಪ್ರಭಾವ ಬೀರಿದಾಗ, ಆ ಥೈರಾಯ್ಡಿಂದ ಆಗೋ ಸಕ್ರೇಷನ್ನಿಂದ ನಮಗೆ ಎಮೋಷನ್ಗಳು ಬರ್ತದೆ. ಅಂದರೆ ನಮ್ಮ ಯಾವುದೇ ಒಂದು ಜ್ಞಾನ ಸಿದ್ಧಿ ಅಥವಾ ಯಾವುದೇ ಒಂದು ಸಾಧನೆಯ ಸಿದ್ಧಿ, ಯಾವುದೇ ಒಂದು ವಿದ್ಯದ ಸಿದ್ಧಿ ಎಲ್ಲವೂ ನಡೆಯುವುದು ಈ ಪ್ರಕಾರದಲ್ಲಿ. ಅಂದರೆ ನಮ್ಮ ಮನಸ್ಸಿನ ಸತ್ವದ ಕ್ವಾಲಿಟಿ ಏನಿದೆ, ಆ ಕ್ವಾಲಿಟಿ ಮೇಲೆ ನಮ್ಮ ಈ ಗುರುತಿಸುವಿಕೆ ಸಾಧ್ಯವಾಗ್ತದೆ. ಗುರುತಿಸುವಿಕೆ ಸಾಧ್ಯವಾದ ನಂತರ ನಮ್ಮ ನಡೆ ಹೇಗಿರ್ತದೆ? ಒಬ್ಬ ಕಟುಕ, ಅವನಿಗೂ ಇದು ಆಗ್ತದೆ, ಆದರೆ ಅವನು ಪುನಃ ಕಡಿತಾನೆ. ಅಂದರೆ ಅವನ ಮನಸ್ಸಿನ ಸತ್ವ, ಅದರಲ್ಲಿ ಈ ಒಂದು ಆರ್ತನಾದಕ್ಕೆ ಜಾಗವಿಲ್ಲ. ಯಾವ ಯಾವ ಆರ್ತನಾದಕ್ಕೆ ನಮ್ಮಲ್ಲಿ ಜಾಗವಿದೆ ಆ ಕೆಲಸಗಳನ್ನು ನಾವು ಮಾಡುವುದಿಲ್ಲ. ಅರ್ಥ ಆಗ್ತಿದೆ ಅನ್ಕೋತೀನಿ ನಿಮಗೆಲ್ಲ. ನಾವು ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕಾಗುವುದಿಲ್ಲ. ಎಲ್ಲರೂ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕಾಗುವುದಿಲ್ಲ. ಯಾಕೆ ಅಂದರೆ ಕೆಲವೊಂದು ಆರ್ತನಾದಗಳನ್ನು ನಮ್ಮ ಆತ್ಮ ಸಹಿಸೋದಿಲ್ಲ. ಹಾಗಾಗಿ ನಾವು ಆ ಆರ್ತನಾದ ಉಂಟು ಮಾಡುವಂತಹ ಕೆಲಸಗಳಿಗೆ ನಾವು ಕೈ ಹಾಕೋದಿಲ್ಲ. ಅಪ್ಪಿತಪ್ಪಿ ಗೊತ್ತಿಲ್ಲದಲೇ ನಾವೇನಾದ್ರು ಮಾಡಿಬಿಟ್ರೆ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನ ಮಾಡ್ತೇವೆ, ಬಹಳ ದುಃಖ ಪಡ್ತೇವೆ. ಆದರೆ ಆ ಆರ್ತನಾದವನ್ನು ಗುರುತಿಸಿ ಸ್ಪಂದಿಸುವಂತಹ ಸತ್ವಗುಣ ಇರಬೇಕಲ್ಲ. ಅದನ್ನು ಗಳಿಸುವುದು ಹೇಗೆ ಅಂದರೆ ಆ ನೋವನ್ನು ನಾವು ಈ ಹಿಂದೆ, ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಯಾವುದೋ ಜನ್ಮದಲ್ಲೋ ಆ ಸಂಕಟವನ್ನು ಅನುಭವಿಸಿ ಆ ಸಂಕಟದ ಆರ್ತನಾದ ಏನು ಅಂತ ನಾವು ತಿಳ್ಕೊಂಡು ಅದು ನಮ್ಮ ಆತ್ಮದ ನೆನಪಿನಲ್ಲಿ ಹುದುಗಿದ್ದಾಗ ಅನುಭವದಲ್ಲಿ ಅದಕ್ಕೆ ಈ ಆರ್ತನಾದವು ಆ ಒಂದು ಡಾಟಾಬೇಸ್ ಅನ್ನು ಓಪನ್ ಮಾಡಿ ಓಹೋ ಇದು ಈ ರೀತಿಯಾದ ನೋವು ಕೊಡ್ತದೆ ಅಂದಾಗ ನಾವು ಆ ಕೆಲಸಗಳನ್ನು ಮಾಡುವುದಿಲ್ಲ. ಯಾರು ಆ ಕೆಲಸಗಳನ್ನ ಮಾಡ್ತಾರೆ? ಆ ಆರ್ತನಾದ ಹಿಂದಿರುವ ಆರ್ತತೆಯ ಅನುಭವವಿಲ್ಲ ಆ ಆತ್ಮಕ್ಕೆ. ಅವರುಗಳು ಆ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ. ಅರ್ಥ ಆಗ್ತಿದೆ ಅನ್ಕೋತೀನಿ ಎಲ್ರಿಗೂ. ಆರ್ತದೆ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿಯು 4 ಸ್ಥಾನಗಳಲ್ಲಿರ್ತಾನೆ. ನಾವು ಯಾವ ಥರಲ್ಲಿದ್ದೀವಿ ನಾವು ನೋಡ್ಕೊಳ್ಳೋಣ. ಆರ್ತ, ಅರ್ಥಿ, ಜಿಜ್ಞಾಸು, ಜ್ಞಾನಿ, ಈ ರೀತಿಯಾದ 4 ಸ್ಥಿತಿಗಳಲ್ಲಿರ್ತೇವೆ. ಆರ್ತ ಅಂದರೆ ಹೇಳಿದೆ ಅರ್ಥ ನಂತರ ಅಂದರೆ ಎಲ್ಲವೂ ಒಂದು ಮೀನಿಂಗ್ಫುಲ್ ಆಗಿರಬೇಕು. ನನಗೇನು ಬರ್ತದೆ ಇದರಿಂದ, ಲಾಭವೇನು? ಆತ್ಮತೃಪ್ತಿಯೋ, ಸಾಂಸಾರಿಕ ತೃಪ್ತಿಯೋ, ಭಾವತೃಪ್ತಿಯೋ, ಪದಾರ್ಥಿಕ ತೃಪ್ತಿಯೋ, ಯಾವುದೋ ಒಂದು ತೃಪ್ತಿಗಾಗಿ ಮಾಡುವುದು ಅರ್ಥ. ನಂತರ ಜಿಜ್ಞಾಸು. ಆರ್ತತೆ ಅರ್ಥವಾಗಿದೆ, ಅರ್ಥತೆ ಅರ್ಥವಾಗಿದೆ ಅಂದರೆ ಈಗ ಅಲ್ಲ, ನಮಗೆ ನೆನಪಿಲ್ಲ, ಒಟ್ಟಿನಲ್ಲಿ ನಮ್ಮ ಆತ್ಮದಲ್ಲಿ ಅದು ಗೊತ್ತಿದೆ. ಆಗ ಆರಂಭವಾಗ್ತದೆ ಜಿಜ್ಞಾಸೆ, ಎನ್ಕ್ವೈರಿ. ನಾನು ಯಾರು? ನಾನು ಯಾಕೆ ಹುಟ್ಟಿದೆ? ಈ ಜಗತ್ತೇನು? ಈ ಧರ್ಮ ಅಂದರೆ ಏನು? ದೇವರಂದ್ರೆ ಏನು? ಯಾಕೆ ಕೆಟ್ಟದ್ದು ಮಾಡಬಾರ್ದು? ಯಾಕೆ ಒಳ್ಳೇದು ಮಾಡಬಾರ್ದು? ಈ ರೀತಿಯೆಲ್ಲ ಜಿಜ್ಞಾಸೆಗಳು ಆರಂಭವಾಗುವುದು. ದ್ಯೋತಕವೇನು ಅಂತಂದರೆ ಆರ್ಥತೆಯ ಅನುಭವವಾಗಿದೆ, ಅರ್ಥತೆಯ ಅನುಭವವಾಗಿದೆ. ಯಾವಾಗ ಜಿಜ್ಞಾಸೆಗಳ ಕಾಟ ಮುಗೀತದೆ ಆಗ ಜ್ಞಾನಿಯಾಗುತ್ತಾನೆ, ಮೌನಿಯಾಗುತ್ತಾನೆ.
ಜ್ಞಾನಿಗೆ ಹಂಗಂದ್ರೆ ಜ್ಞಾನಿಯ ಸ್ಥಾನ ಏನು? ಆರ್ತತೆಯೂ ಗೊತ್ತು, ಅರ್ಥತೆಯೂ ಗೊತ್ತು, ಜಿಜ್ಞಾಸೆಯೂ ಗೊತ್ತು. ಜಿಜ್ಞಾಸೆ ಮಾಡಬೇಕಾದರೆ ಮೂರ್ಖನ ಜೊತೆ ಮಾಡಬಾರದು, ಕೇವಲ ಮೂಢನ ಜೊತೆ ಮಾಡಬೇಕು, ಅಥವಾ ಪಂಡಿತರ ಜೊತೆ ಮಾಡಬೇಕು. ಇಲ್ಲಿ ಮೂರ್ಖ, ಮೂಢ, ಪಂಡಿತ, ಈ ಮೂರರಲ್ಲಿ ವ್ಯತ್ಯಾಸವೇನು? ಯಾರಾದ್ರೂ ಹೇಳ್ತೀರಾ? ಈ ಪದಗಳೆಲ್ಲ ಕೇಳೇ ಇದೀವಿ ನಾವು. ಮೂರ್ಖ, ಮೂಢ, ಪಂಡಿತ. ಜಿಜ್ಞಾಸೆ ಮಾಡಬೇಕಾಗಿರುವುದು ಪಂಡಿತನ ಜೊತೆ ಮಾತ್ರ, ಸಂವಾದಿಸಬೇಕಾಗಿರುವುದು ಪಂಡಿತ ಜನರ ಮಾತ್ರ, ಮೂರ್ಖನ ಜೊತೆಗೆಲ್ಲ, ಮೂಢನ ಜೊತೆಗೆಲ್ಲ. ಮೂಢನಿಗೆ ಬೋಧೆ, ಮೂರ್ಖನ ಜೊತೆ ಮೌನ, ಪಂಡಿತರ ಜೊತೆ ಸಂವಾದ. ಇದು ಮೂರನೇ ಹಂತದಲ್ಲಿ ಬರುವಂತಹ ಆತ್ಮಕ್ಕೆ ಬೇಕಿರುವಂತಹ ಒಂದು ಶಿಸ್ತು, ಸಂಯಮ, ಮತ್ತೆ ಒಂದು ನಿಯಮ. ಇಲ್ಲಿ ಮೂರ್ಖ ಅಂದ್ರೆ ಯಾರು, ಮೂಢ ಅಂದ್ರೆ ಯಾರು, ಪಂಡಿತ ಅಂದ್ರೆ ಯಾರು ಹೇಳ್ತೀರಾ? ಎಲ್ಲ ಕೇಳಿರೋ ಪದಗಳೇ ಇದು. ಮೊದಲು ಮೂರ್ಖ ಅಂದ್ರೆ ಯಾರು, ಮೂಢ ಅಂದ್ರೆ ಯಾರು? ಪಂಡಿತ ಅಂದ್ರೆ ತಿಳಿದವನು ಅಂತ ನಾವು ಗೊತ್ತಿದೆ. ಯಾರಿಗೆ ಮೂರ್ಖನಂತೀವಿ, ಯಾರಿಗೆ ಮೂಢ ಅಂತೀವಿ? ನೀವೆಲ್ಲ ಉಪಯೋಗಿಸಿರೋ ಪದಗಳೇ ಇದು ಅಲ್ವೇ? ಮೂರ್ಖ ಅಂದ್ರೆ ಯಾರು? ಮೂರ್ಖ ಅಂದ್ರೆ ತಿಳಿದು ತಿಳಿದೇನೋ ಮಾತಾಡೋರು. ಮೂಢ ಅಂದ್ರೆ ಮೂಢ ಅಂದ್ರೆ ಅದರದ್ದು ನೆಕ್ಸ್ಟ್ ವರ್ಷನ್ ಸರ್. ಅಲ್ಲ, ಮೂರ್ಖ ಎಂದರೆ ಅವನಿಗೆ ಗೊತ್ತಿದೆ ಆದರೆ ವಿರುದ್ಧವಾಗಿ ಹೋಗುವಂತವನು ಮೂರ್ಖ. ಹೀಗೆ ಮಾಡಬಾರದು ಅಂತ ಗೊತ್ತು, ಅಥವಾ ಇದನ್ನು ಹೀಗೆ ಮಾಡಬೇಕು ಅಂತಲೂ ಗೊತ್ತು, ಆದರೆ ಅವನನ್ನು ಒಪ್ಪುವುದಿಲ್ಲ, ಅವನು ವಿರುದ್ಧವಾಗಿ ಹೋಗ್ತಾನೆ, ಅವನು ಮೂರ್ಖ. ಮೂಢ ಅಂದರೆ ಸರಿ ತಪ್ಪುಗಳ ತಿಳುವಳಿಕೆಯೇ ಇಲ್ಲ, ಅವನು ಮೂಢ. ಪಂಡಿತ ತಿಳಿದವನು ಅಂದ್ರೆ ಆರ್ತತೆ ಅನ್ನುವುದರ ವಿರುದ್ಧ ಹೋಗುವವನು ಯಾರು? ಇಲ್ಲ ಮೂರ್ಖ, ಇಲ್ಲ ಮೂಢ. ಮೂಢ ಒಂದು ಎರಡು ಸಾರಿ ಹೋದಾನು, ಆದರೆ ಅವನಿಗೆ ತಿಳುವಳಿಕೆ ಬಂದ ತಕ್ಷಣ ಅವನು ಆರ್ತತೆಯ ಉತ್ಪಾದನೆಯನ್ನು ನಿಲ್ಲಿಸುತ್ತಾನೆ, ಆದರೆ ಮೂರ್ಖ ಮುಂದುವರಿಸುತ್ತಾನೆ. ಹಾಗಾಗಿ ನಾವು ಬೋಧನೆಯನ್ನ ಮೂಢನಿಗೆ ಮಾಡಬಹುದು, ಮೂರ್ಖನಿಗಲ್ಲ. ಜಿಜ್ಞಾಸೆ, ಜಿಜ್ಞಾಸು, ಆರ್ತ ಅರ್ಥಿ ಜಿಜ್ಞಾಸವಾದಾಗ ಪಂಡಿತರನ್ನು ಹುಡುಕಿಕೊಳ್ಳಬೇಕು, ಮೂರ್ಖರನ್ನಲ್ಲ, ಮೂಢರನ್ನಲ್ಲ. ಈ ಮೂರು ಅವಸ್ಥೆಗಳು ದಾಟಿದಾಗ ಜ್ಞಾನಿ. ಈ ರೀತಿಯಾಗಿ ಆದ ನಂತರ ಈ ಒಂದು ಮೆಕ್ಯಾನಿಸಮ್ ನಡೆಯುವುದನ್ನ ನಾದ ಅಂತ ಕರೀತೇವೆ. ಓಂ ಛಂದಸ್ಸು ಪರ ಪಶ್ಯಂತಿ ಮಧ್ಯಮ ಹಾಗೂ ವೈಖರಿ. ಕೆಲವರಿಗೆ ಈ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರ್ತದೆ. ಥೈರಾಯ್ಡ್ ಬರೋದೇನೆ ಯಾಕೆ ಅಂದ್ರೆ ಆರ್ತ ಎನ್ನುವ ಧ್ವನಿಯಿಂದ. ಅಂದ್ರೆ ಏನೋ ಒಂದು ಎಮೋಷನಲ್ ಸಫರಿಂಗ್, ಎಮೋಷನಲ್ ಡಿಸ್ಟರ್ಬೆನ್ಸ್. ಅದರಿಂದ ಆ ಎಮೋಷನಲ್ ಡಿಸ್ಟರ್ಬೆನ್ಸ್ ಸಂಬಂಧದಿಂದ ಇರಬಹುದು, ಪದಾರ್ಥಗಳಿಂದ ಇರಬಹುದು, ಭಾವದಿಂದ ಇರಬಹುದು, ಸಮಾಜದಿಂದ ಇರಬಹುದು. ಈ ರೀತಿಯಾಗಿ ನಾವು ಪ್ರಪಂಚಕ್ಕೆ ಕನೆಕ್ಟ್ ಆಗ್ತೇವೆ. ಈ ರೀತಿಯಾಗಿ ನಾದ ಅನ್ನೋದು ಕೆಲಸ ಮಾಡ್ತದೆ. ಇದು ಒಂದು ನಾರಾಶಂಸಿ ಎನ್ನುವ ಒಂದು ಭಾಗ. ಎನ್ನುವಲ್ಲಿಗೆ ಇವತ್ತಿನ ಒಂದು ವ್ಯಾಖ್ಯಾನ ನಿಲ್ಲಿಸ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್, ಇದು ಗೋಪ್ರವಾಗಿ ಅಂದ್ರೆ ಇದು ಹೇಳಿದ್ದೀನಿ, ಇನ್ನೊಂದ್ಸರ್ತಿ ತಿಳ್ಕೊಂಡು ಆಮೇಲೆ ಒಂದ್ ಪ್ರಶ್ನೆ ಬರುತ್ತೆ ಸರ್. ಈಗ ಸಡನ್ ಆಗಿ ತುಂಬಾ ಇದೆ, ಗೊತ್ತಾಗ್ತಿಲ್ಲ ಕೆಲವೊಂದು. ಆಯ್ತು, ನೀವು ಇದು 4ನೇ ಭಾಗ ನಾರಾಶಂಸೆ.
ನೀವು ಮೊದಲನೇ ಭಾಗದಿಂದ ನಿಧಾನಕ್ಕೆ ಕೇಳಿ, ಮುಂದಿನ ವಾರ ತರಗತಿಯಲ್ಲಿ ಪ್ರಶ್ನೆಯನ್ನು ಕೇಳಿ. ಓಕೆ. ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿವಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.